ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಸೊ ತಮಗೆಲ್ಲರಿಗೂ ಕೂಡ ಈ ಪ್ರಚಲಿತ ಘಟನೆಗಳ ಒಂದು ಕ್ಲಾಸ್ಗೆ. ಸೊ ಹಾಗಾಗಿ ಈ ಒಂದು ಕ್ಲಾಸಸ್ ಯಾರೆಲ್ಲ KS, PSI, PDO, SDA, FDA ಹೊಡೆದಂತ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಪ್ರಿಪೇರ್ ಆಗುವಂತರಿಗೆ ತುಂಬಾ ಬೆನಿಫಿಟ್ ಆಗಿರುವಂತ ಕ್ಲಾಸ್ ಆಗಿರುತ್ತೆ. ಸೊ ಹಾಗಾಗಿ ಇದು ಆಗಸ್ಟ್ ಮಂತ್ ನ ಒಂದು 5ನೇ ಭಾಗ ಅಂತ ಹೇಳ್ಬೋದು. ಓಕೆ, ದಿಸ್ ಇಸ್ ದ ಪಾರ್ಟ್ 5th ಆಫ್ ದಿ ಇನ್ ದಿ ಆಗಸ್ಟ್ ಮಂತ್ ಅಂತ. ಆಲ್ರೆಡಿ ನೀವು ಉಳಿದಂತ 4 ಕ್ಲಾಸ್ಗಳನ್ನ ಕೂಡ ಮತ್ತೆ ಇಂದಿನ ಕ್ಲಾಸ್ಗಳನ್ನ ಕೂಡ ಏನ್ ಮಾಡಬಹುದು, ಆಜಾದ್ ICS ಅಕಾಡೆಮಿ ಯೂಟ್ಯೂಬ್ ಚಾನಲ್ ಹಾಗೆ ಆಜಾದ್ ICS ಅಕಾಡೆಮಿ ಆಪ್ ಮೂಲಕ ಕೂಡ ಈ ಒಂದು ಕ್ಲಾಸ್ಗಳನ್ನ ಫ್ರೀ ಆಗಿ ವಾಚ್ ಮಾಡಬಹುದು. ಸೊ ಒನ್ಸ್ ಅಗೇನ್ ವೆಲ್ಕಮ್ ಟು ಆಜಾದ್ ICS ಅಕಾಡೆಮಿ. ನಾನು ವೆಂಕಟೇಶ್ ಬಿ ಪಾಟೀಲ್ ಅಂತ. ಲೆಟ್ಸ್ ಸ್ಟಾರ್ಟ್ ದಿ ಕ್ಲಾಸ್. ಫಸ್ಟ್ ಟಾಪಿಕ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ನಾವು ಈ ವರ್ಷ ಅಂದ್ರೆ 2021 ಏನಂತಂದ್ರೆ ಆಕ್ಚುಲಿ ಆಗಸ್ಟ್ 15ನ್ನ 75ನೇ ಒಂದು ಅಮೃತ ಮಹೋತ್ಸವನಾಗಿ ಆಚರಿಸಿದ್ವಿ. ಅದೇ ರೀತಿ ಕೂಡ ಕರ್ನಾಟಕದಲ್ಲಿ ಕೂಡ ಆಕ್ಚುಲಿ ಈ ಒಂದು ದಿನವನ್ನ ಆಚರಿಸಿದ್ವಿ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಮುಖ್ಯಮಂತ್ರಿ ಆಗಿರುವಂತ ಬಸವರಾಜ ಬೊಮ್ಮಾಯಿ ಅಂದ್ರೆ ಸುಮಾರು 13 ಹೊಸ ಸ್ಕೀಮ್ಗಳನ್ನ ಆಕ್ಚುಲಿ ನಮ್ಮ ಸರ್ಕಾರಕ್ಕೆ ಕರ್ನಾಟಕ ರಾಜ್ಯಕ್ಕೆ ಸಮರ್ಪಣೆ ಮಾಡ್ತಾರೆ ಅಥವಾ ಘೋಷಣೆ ಮಾಡ್ತಾರೆ. ಸೊ ಹಾಗಾಗಿ ಅವುಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಹೌದಾ? ಹಾಗಾಗಿ ಅಮೃತ ಮಹೋತ್ಸವಕ್ಕೆ ಅಮೃತ ಯೋಜನೆ ಅಂತ ಸಾಕಷ್ಟು ಸ್ಕೀಮ್ಗಳನ್ನ ಕೂಡ ಈ ಒಂದು 75ನೇ ಸ್ವತಂತ್ರ ಭಾರತದ ಒಂದು ದಿನದಲ್ಲಿ ಘೋಷಣೆ ಮಾಡಿದ್ದಾರೆ. ಓಕೆನಾ? ಸೊ ಹಾಗಾದ್ರೆ ಆ ಸ್ಕೀಮ್ಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅವೆಲ್ಲ ಕೂಡ ನಮಗೆ ಮೇ ಬಿ ಎಕ್ಸಾಮ್ ಅಲ್ಲಿ ಕೇಳ್ಬಹುದು. ರೈಟ್, ನೋಡಿ, ನವ ಭಾರತಕ್ಕಾಗಿ ನವ ಕರ್ನಾಟಕ ಎನ್ನುವಂತ ಒಂದು ಅಡಿಯಲ್ಲಿ ಅಂದ್ರೆ ಸುಮಾರು 13 ಹೊಸ ಯೋಜನೆಗಳನ್ನ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿರುವಂತ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡ್ತಾರೆ. ಸೊ ಹಾಗಾದ್ರೆ ಆ ಸ್ಕೀಮ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲನೇ ಸ್ಕೀಮ್ ಆಗಿದೆ ನೋಡಿ, ಅಮೃತ ಗ್ರಾಮ ಪಂಚಾಯಿತಿಗಳಂತ. ಓಕೆ, ಮೊಟ್ಟ ಮೊದಲ ಸ್ಕೀಮ್ ಏನಂತಂದ್ರೆ ಅಮೃತ ಗ್ರಾಮ ಪಂಚಾಯಿತಿಗಳು ಅಂತ. ಸೊ ಹಾಗಾದ್ರೆ ಏನಿದು ಸ್ಕೀಮ್ ಅಂತ ನೋಡ್ತಾ ಹೋಗೋಣ. ನೋಡಿ, ಈ ಸ್ಕೀಮ್ ಅಡಿಯಲ್ಲಿ ಅಂದ್ರೆ ನಮ್ಮ ರಾಜ್ಯದಲ್ಲಿರುವಂತಹ ಸುಮಾರು 750 ಗ್ರಾಮ ಪಂಚಾಯಿತಿಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಸಮಗ್ರವಾಗಿ ಅಂದ್ರೆ ಆ ಒಂದು ಗ್ರಾಮ ಪಂಚಾಯಿತಿಗಳಿಗೆ ಬೀದಿ ದೀಪ, ಹೌದಾ, ಸ್ಟ್ರೀಟ್ ಲೈಟ್ ಆಗಿರ್ಬೋದು, ಸೌರ ವಿದ್ಯುತ್ ಅಳವಡಿಕೆ ಆಗಿರೋ ಸೋಲಾರ್ ಒಂದು ಲೈಟ್ ಆಗಿರ್ಬೋದು, ಹಾಗೆ ಪ್ರತಿ ಮನೆ ಕೂಡ ಕುಡಿಯುವ ನೀರಿನ ಸರಬರಾಜು ಮಾಡ್ತಾರೆ. ಹಾಗೆ ಆ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಡಿಜಿಟಲ್ ಲೈಬ್ರರಿಗಳು ಹಾಗೆ ಸುಸಜ್ಜಿತ ಶಾಲೆಗಳ ಸ್ಥಾಪನೆ ಜೊತೆಗೆ ಆ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ 100% ಆಗಿ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಥವಾ ಘನ ತ್ಯಾಜ್ಯ ವಿಂಗಡಣೆ ಹಾಗೆ ವಿಲೇವಾರಿಯನ್ನು ಕೂಡ ಮಾಡ್ತಾರೆ. ನೋಡಿ, ಎಷ್ಟೋ ಗ್ರಾಮ ಪಂಚಾಯಿತಿಗಳು ಆಗ್ತದೆ ಆಕ್ಚುಲಿ ಈ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ತುಂಬಾ ಸಮಸ್ಯೆ ಆಗಿದೆ. ಅದರಲ್ಲಿ ಒಂದು ಕಂಪ್ಲೀಟ್ ಆಗಿ ಅಂದ್ರೆ 100% ಆಗಿಗಳನ್ನ ವಿಂಗಡಣೆ ಮಾಡ್ತಾರೆ ಮತ್ತೆ ವಿಲೇವಾರಿ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಟೋಟಲ್ ಆಗಿ ಅಂದ್ರೆ ಆ ಗ್ರಾಮ ಪಂಚಾಯತಿಗಳ ಒಂದು ಸಮಗ್ರ ಮೂಲ ಸೌಕರ್ಯ ಅಭಿವೃದ್ಧಿಯನ್ನ ಈ ಒಂದು ಯೋಜನೆಯಲ್ಲಿ ಮಾಡ್ತಾರೆ. ಅದನ್ನ ನಾವು ಅಮೃತ ಗ್ರಾಮ ಪಂಚಾಯತಿಗಳ ಯೋಜನೆಯಲ್ಲಿ ಕಾಣುವಂಥದ್ದು. ಓಕೆ, ಇದು ಮೊದಲನೇ ಸ್ಕೀಮ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಸ್ಕೀಮ್ ನೋಡ್ತಾ ಹೋಗೋಣ. ಅದುವೇ ಅಮೃತ ಗ್ರಾಮೀಣ ವಸತಿ ಯೋಜನೆ ಅಂತ ಕರೀತಾರೆ. ಓಕೆನಾ? ಸೊ ಅದು ಅಮೃತ ಗ್ರಾಮೀಣ ವಸತಿ ಯೋಜನೆ ಅಂತ ನಮ್ಗೆ ಹೆಸರಲ್ಲೇ ಗೊತ್ತಾಗ್ತದೆ. ಇಲ್ಲಿ ವಸತಿಗೋಸ್ಕರ ಇರುವಂತ ಸ್ಕೀಮ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಈ ಒಂದು ಸ್ಕೀಮ್ ಅಡಿಯಲ್ಲಿ ನಮ್ಮ ರಾಜ್ಯದ ಸುಮಾರು 750 ಗ್ರಾಮ ಪಂಚಾಯತಿಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಅಲ್ಲಿ ಯಾರೆಲ್ಲ ವಸತಿ ರಹಿತ ಅಂದ್ರೆ ಮನೆಗಳಿರಂಗಿಲ್ವೋ ಅಥವಾ ಆಶ್ರಯ ರೈತರಿರ್ತಾರೋ ಅಂತವ್ರನ್ನ ಗುರುತಿಸಿ ಏನ್ ಮಾಡ್ತಾರೆ ಅವ್ರಿಗೆ ಪಂಚಾಯತಿ ಅಡಿಯಲ್ಲಿ ನಮಗೆ ಸಾಕಷ್ಟು ಸ್ಕೀಮ್ಗಳು ಬರ್ತಾವದಾ. ಈಗ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದೆ, ಅದೇ ರೀತಿ ಬಸವ ಆವಾಸ್ ಯೋಜನೆ ಇದೆ, ಆಮೇಲೆ ಡಾಕ್ಟರ್ BR ಅಂಬೇಡ್ಕರ್ ವಸತಿ ಆವಾಸ್ ಯೋಜನೆ ಇದೆ. ಇದರಲ್ಲಿ ಏನಂದ್ರೆ ಅವ್ರಿಗೆ ಫ್ರೀ ಆಫ್ ಕಾಸ್ಟ್ಲಿ ಅಂತವ್ರನ್ನ ಗುರುತಿಸಿ ಮನೆಗಳನ್ನ ಕೊಟ್ಟು ಏನಂತಂದ್ರೆ ಆಕ್ಚುಲಿ ಅವರಿಗೆ ಒಂದು ಹೆಲ್ಪ್ ಮಾಡುವಂತದ್ದು ಸ್ಕೀಮ್ ಆಗಿದೆ. ದಟ್ ಈಸ್ ಕಾಲ್ಡ್ ದ ಅಮೃತ ಗ್ರಾಮೀಣ ವಸತಿ ಯೋಜನೆ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ಸ್ಕೀಮ್ ನೋಡ್ತಾ ಹೋಗೋಣ. ಅಮೃತ ರೈತ ಉತ್ಪಾದಕ ಸಂಸ್ಥೆಗಳನ್ನ ಕರೀತಾರೆ. ಹೌದಾ? ಸೊ ಇದನ್ನು ನಾವು ಇಂಗ್ಲಿಷ್ ನಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂತ ಕರೀತಾರೆ. ನೋಡಿ, ರೀಸೆಂಟ್ ಆಗಿ ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿರುವಂತೆ ಪಾರ್ಲಿಮೆಂಟ್ ಅಲ್ಲಿ ಒಂದು ಡಿಬೇಟ್ ಮೂಲಕ ಅಂದ್ರೆ ಏನಂತಾರೆ ಬಹಳ ಕಾಂಟ್ರವರ್ಸಿ ಆಗಿರುವಂತಹ 3 ಬಿಲ್ಗಳನ್ನ ಪಾಸ್ ಮಾಡ್ತಾರೆ. ಹೌದಾ? ಕೃಷಿಗೆ ಸಂಬಂಧಪಟ್ಟಂತೆ 3 ಮಸೂದೆಗಳನ್ನ ಏನಂದ್ರೆ ಆಕ್ಚುಲಿ ಪಾರ್ಲಿಮೆಂಟ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಅದರಲ್ಲಿ ಅಂದ್ರೆ ಆಕ್ಚುಲಿ ಬಹಳ ಫೋಕಸ್ ಮಾಡಿರುವಂತದ್ದು ನಮಗೆ ಗೊತ್ತಾಗುತ್ತೆ ರೈತ ಉತ್ಪಾದಕ ಸಂಸ್ಥೆಗಳು ಅಥವಾ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅಂತ ಕರೀತಾರೆ. ನೋಡಿ, ಈಗ ಎಷ್ಟೋ ರೈತರು ಏನಂದ್ರೆ ತಾವು ಬೆಳೆಗಳನ್ನ ಬೆಳಿತಾರೆ, ಆದ್ರೆ ಅವರನ್ನ ಮಾರುಕಟ್ಟೆ ಮಾಡ್ಕೊಳ್ಳೋಕೆ ಒಂದು ಯಾವುದೇ ರೀತಿ ಸಂಘಟನೆ ಇರಂಗಿಲ್ಲ. ಅದಕ್ಕೆ ಏನಂದ್ರೆ ಆಕ್ಚುಲಿ ಸರ್ಕಾರ ಏನ್ ಮಾಡುತ್ತೆ, ಅವ್ರಿಗೆ ಒಂದು ಗ್ರೂಪ್ ಮಾಡುತ್ತೆ, ಒಂದು ಸಂಘಟನೆ ಮಾಡುತ್ತೆ. ಅದು ನಾವು ರೈತ ಉತ್ಪಾದಕ ಸಂಸ್ಥೆಗಳು ಅಥವಾ ಸಂಘಟನೆಗಳನ್ನು ಕರೀತಾರೆ. ಸೊ ಹಾಗಾಗಿ ಇಲ್ಲಿ ಒಂದು ಸ್ಕೀಮ್ ಮಾಡಿದರೆ ಅಮೃತ ರೈತ ಉತ್ಪಾದಕ ಸಂಸ್ಥೆಗಳನ್ನು ಕರೀತಾರೆ. ನೋಡಿ, ಇದರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ರಾಜ್ಯದ ರೈತರಾಗಿರ್ಬೋದು, ನೇಕಾರರಾಗಿರ್ಬೋದು, ಮೀನುಗಾರರಿಗೆ ಏನ್ ಮಾಡ್ತಾರೆ ಅಂದ್ರೆ ಒಂದು ಅವ್ರ ಉತ್ಪನ್ನಗಳನ್ನ ಉತ್ತಮ ಮಾರುಕಟ್ಟೆ ಅಂದ್ರೆ ಒಂದು ಗುಡ್ ಆಗಿರುವಂತ ಮಾರುಕಟ್ಟೆಯನ್ನು ಒದಗಿಸ್ಕೊಳ್ಳೋಕೆ ಏನ್ ಮಾಡ್ತಾರೆ, ಅವರಿಗೆ ಒಂದು ರೈತ ಉತ್ಪಾದಕ ಸಂಸ್ಥೆಗಳನ್ನ ನಿರ್ಮಾಣ ಮಾಡಿಕೊಡ್ತಾರೆ. ಅಂದ್ರೆ ಸುಮಾರು 750 ಆಕ್ಚುಲಿ ಇಲ್ಲಿ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನ್ಗಳನ್ನ ಏನ್ ಮಾಡ್ತಾರೆ ಸ್ಥಾಪಿಸಿ ಅದಕ್ಕೆ ಅಂದ್ರೆ
ಪ್ರತಿ ಸಂಸ್ಥೆಗೆ ಅಂದ್ರೆ ಪ್ರತಿ ಸಂಸ್ಥೆಗೆ ಏನ್ ಮಾಡ್ತಾರೆ, ಸುಮಾರು 30 ಲಕ್ಷ ರೂಪಾಯಿ ಹಣವನ್ನು ನೆರವು ನೀಡಿಕೊಂಡು ಅವರು ತಮ್ಮ ಒಂದು ಏನಂತಾರೆ ಒಂದು ಸೆಲ್ಫ್ ರಿಲಿಯಂಟ್ ಆಗ್ಲಿಕ್ಕೆ ಅಥವಾ ಒಂದು ಏನಂತಾರೆ ಗ್ರೌತ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತಾ ಹೋಗ್ತಾರೆ. ಇದು ಅಂಡರ್ ದ ಅಮೃತ ರೈತ ಉತ್ಪಾದಕ ಸಂಸ್ಥೆಗಳನ್ನು ಕರೀತಾರೆ. ಇದಕ್ಕೆ ಸುಮಾರು 225 ಕೋಟಿ ಅಮೌಂಟ್ ಕೂಡ ಖರ್ಚಾಗಬಹುದು ಅಂತ ಒಂದು ಎಸ್ಟಿಮೇಷನ್ ಕೂಡ ಈ ಒಂದು ಬಜೆಟ್ ಇದರಲ್ಲಿ ಮೆನ್ಷನ್ ಮಾಡಲಾಗಿದೆ. ಓಕೆ, ಅದನ್ನು ನಾವು ಅಮೃತ ರೈತ ಉತ್ಪಾದಕ ಸಂಸ್ಥೆಗಳನ್ನು ಕರೀತಾರೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಅದೇ ರೀತಿ ನೆಕ್ಸ್ಟ್ ಬರುವಂತ ಸ್ಕೀಮ್ ಅಂದ್ರೆ ಅಮೃತ ಕೌಶಲ್ಯ ತರಬೇತಿ ಯೋಜನೆ ಅಂತಿದೆ. ಹೌದಾ, ಅಮೃತ ಕೌಶಲ್ಯ ತರಬೇತಿ ಯೋಜನೆ ಅಂತ ಕರೀತಾರೆ. ಇದು ವಿಶೇಷವಾಗಿ ನಮ್ಮ ರಾಜ್ಯದಲ್ಲಿರುವಂತ ಪರಿಶಿಷ್ಟ ಜಾತಿ, ಹೌದಾ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಹಾಗೆ ಅಲ್ಪಸಂಖ್ಯಾತರು ಅಥವಾ ಮೈನಾರಿಟಿಗಳಿಗೆ ಏನಂದ್ರೆ ಈ ಒಂದು ಸ್ಕೀಮು ತುಂಬಾ ಬೆನಿಫಿಟ್ ಆಗುವಂತ ಸ್ಕೀಮ್ ಆಗಿದೆ. ಸೊ ಹಾಗಾಗಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ, ಅಲ್ಪಸಂಖ್ಯಾತ ಸಮುದಾಯಗಳಿಗೆ ಅಂದ್ರೆ ಸುಮಾರು ಈ ಸ್ಕೀಮ್ ನಲ್ಲಿ 75,000 ಯುವಕ ಮತ್ತು ಯುವತಿಯರನ್ನ ಸೆಲೆಕ್ಟ್ ಮಾಡ್ಕೊಂಡವರಿಗೆ ಒಂದು ಏನ್ ಮಾಡ್ತಾರೆ, ಸ್ಕಿಲ್ಗೆ ಸಂಬಂಧಪಟ್ಟಂತೆ ಕೌಶಲ್ಯಕ್ಕೆ ಸಂಬಂಧಪಟ್ಟಂತೆ ಅಭಿವೃದ್ಧಿ ಮಾಡುವಂತದ್ದು, ಜೊತೆಗೆ ಇದರಲ್ಲಿ 2 ವರ್ಷಗಳ ಕಾಲ ತರಬೇತಿಯನ್ನು ಕೊಡ್ತಾರೆ. ಅದಕ್ಕೆ ತಮ್ಮ ಒಂದು ಕೌಶಲ್ಯ ಅಭಿವೃದ್ಧಿಗೆ ಮೇ ಬಿ ಟೇಲರಿಂಗ್ ಆಗಿರ್ಬೋದು, ಮೊಬೈಲ್ ಫೋನ್ ರಿಪೇರಿ ಆಗಿರ್ಬೋದು, ಹೌದಾ, ಸೊ ಅದ್ಯಾವುದೋ ಕೋಳಿ ಸಾಕಾಣಿಕೆ ಆಗಿರ್ಬೋದು, ಕುರಿ ಸಾಕಾಣಿಕೆ ಆಗಿರ್ಬೋದು, ಈ ತರದ ಏನಂದ್ರೆ ಸಾಕಷ್ಟು ಒಂದೇನಂದ್ರೆ ಕೌಶಲ್ಯಗಳನ್ನ ಕೊಟ್ಟವರಿಗೆ ತಮ್ಮ ಒಂದು ಉದ್ಯೋಗ ಅವಕಾಶವನ್ನು ಮಾಡ್ಕೊಳ್ಳಕ್ಕೆ ಅವಕಾಶ ಕೊಡ್ತಾರೆ. ಅಮೃತ ಕೌಶಲ್ಯ ತರಬೇತಿ ಯೋಜನೆ ಅಂತ ಕರೀತಾರೆ. ಹೌದಾ, ಇದಕ್ಕೆ ಸುಮಾರು 112 ಕೋಟಿ ಅಮೌಂಟ್ ಅನ್ನು ಕೂಡ ಒಂದು ವೆಚ್ಚವನ್ನ ಮೀಸಲಿಟ್ಟಿದ್ದಾರೆ. ಹಾಗೆ ಇದರಡಿಯಲ್ಲಿ ಸುಮಾರು 75 ಹೊಸ ಸ್ಟಾರ್ಟ್ಅಪ್ ಉದ್ಯಮಗಳಿಗೆ ಕೂಡ ಅವಕಾಶ ಕೊಡ್ತಾರೆ. ಅಂದ್ರೆ ಯಾರಾದ್ರೂ ಕೂಡ ಹೊಸದಾಗಿ ಉದ್ಯೋಗ ಮಾಡ್ಕೋಬೇಕಾದ್ರೆ ಅವರಿಗೆ ಇಲ್ಲಿ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಟ್ಟವರಿಗೆ ಅವಕಾಶ ಕೊಡ್ತಾರೆ. ಸುಮಾರು 75 ಸ್ಟಾರ್ಟ್ಅಪ್ ಉದ್ಯಮಗಳಿಗೆ. ಅದುವೇ ಅಮೃತ ಕೌಶಲ್ಯ ತರಬೇತಿ ಯೋಜನೆ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಅಮೃತ ನಗರೋತ್ಥಾನ ನೋಡಿ. ಓಕೆ, ಅಮೃತ ನಗರೋತ್ಥಾನ ಯೋಜನೆ ಅಂತ ಹೊಸ ಯೋಜನೆ ಮಾಡಿದ್ದಾರೆ, ಲಾಂಚ್ ಮಾಡಿದ್ದಾರೆ. ಇದು ಕೂಡ ಅಂದ್ರೆ ವಿಶೇಷವಾಗಿ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ. ಅಂದ್ರೆ ಬೆಂಗಳೂರು ನಗರದಲ್ಲಿರುವಂತ ಅದು ಸಮಗ್ರ ಅಭಿವೃದ್ಧಿ, ಯಾವುದಕ್ಕೆ ಅಲ್ಲಿರುವಂತ 75 ಕೊಳಗೇರಿ ಅಭಿವೃದ್ಧಿ ಪ್ರದೇಶಗಳನ್ನ, ಅದೇ ರೀತಿ 75 ಕೆರೆ ಅಥವಾ ಉದ್ಯಾನಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಸ್ಕೀಮ್ ನಲ್ಲಿ ಡೆವಲಪ್ ಮಾಡ್ತಾರೆ. ಅಂದ್ರೆ ಅಮೃತ ನಗರೋತ್ಥಾನ ಯೋಜನೆಯಲ್ಲಿ ಬೆಂಗಳೂರಲ್ಲಿ ಬರುವಂತ 75 ಕೊಳಗೇರಿ ಪ್ರದೇಶಗಳನ್ನ ಹಾಗೆ 75 ಕೆರೆ ಅಥವಾ ಉದ್ಯಾನಗಳನ್ನ ಏನ್ ಮಾಡ್ತಾರೆ ಇದರಲ್ಲಿ ಅಭಿವೃದ್ಧಿಗೊಳಿಸ್ತಾರೆ. ಅದನ್ನ ನಾವು ಅಮೃತ ನಗರೋತ್ಥಾನ ಅಂತ ಕರೀತಾರೆ. ಇದು ಕೇವಲ ಬೆಂಗಳೂರು ನಗರಕ್ಕೆ ಮಾತ್ರನೇ ಸಂಬಂಧಪಟ್ಟಂತ ಒಂದು ಯೋಜನೆ ಆಗಿದೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ. ಅಮೃತ ಆರೋಗ್ಯ ಮೂಲ ಸೌಕರ್ಯ ಉನ್ನತೀಕರಣ ಯೋಜನೆ ಅಂತ ಇದೆ ನೋಡಿ. ಹೌದಾ, ಯಾವುದು ಅಮೃತ ಆರೋಗ್ಯ ಅಮೃತ ಆರೋಗ್ಯ ಮೂಲ ಸೌಕರ್ಯ ಉನ್ನತೀಕರಣ ಯೋಜನೆ ಅಂತ ಇದೆ. ಅಂದ್ರೆ ನೋಡಿ, ಅಂದ್ರೆ ಏನ್ ಮಾಡ್ತಾರೆ ಇದರಲ್ಲಿ ಆಕ್ಚುಲಿ ನೋಡಿ, ಯಾವುದೇ ಒಂದು ದೇಶ ಮುಂದುವರಿಬೇಕಾದ್ರೆ ಅಲ್ಲಿ ಮೇಜರ್ ಆಗಿ ಏನಂತಂದ್ರೆ ನಮಗೆ ಒಂದು ಮೂಲಭೂತ ಸೌಕರ್ಯ ಬೇಕಾಗುತ್ತೆ. ಅದು ಎಜುಕೇಶನ್ ಆಗಿರ್ಬೋದು ಅಥವಾ ಹೆಲ್ತ್ ಆಗಿರ್ಬೋದು ಅಥವಾ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು. ಸೊ ಹಾಗಾಗಿ ನಮಗೆ ಈ COVID-19 ಟೈಮಲ್ಲಿ ಅಂತೂ ನೋಡಿ ಎಷ್ಟೋ ಸಲ ಯಾಕೆಂದ್ರೆ ಅವ್ರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ, ಸರಿಯಂತ ಬೆಡ್ಗಳು ಸಿಗ್ತಾ ಇಲ್ಲ. ಬಿಕಾಸ್ ಆಫ್ ನಮ್ಮ ದೇಶದಲ್ಲಿ ಅಂದ್ರೆ ಒಂದು ಈ ಆರೋಗ್ಯದಲ್ಲಿ ಅಷ್ಟು ಒಂದು ಇಂಪ್ರೂವ್ಮೆಂಟ್ ಅಥವಾ ಡೆವಲಪ್ಮೆಂಟ್ ಇಲ್ಲ ಅಂತ ಹೇಳ್ಬೋದು, ಅಥವಾ ಇನ್ಫ್ರಾಸ್ಟ್ರಕ್ಚರ್ ಇಲ್ಲ ಅಂತ ಹೇಳ್ಬೋದು. ಆ ಕಾರಣಕ್ಕಾಗಿ ಈ ಒಂದು ಸ್ಕೀಮ್ ಅಲ್ಲಿ ಅದುವೇ ಅಮೃತ ಆರೋಗ್ಯ ಮೂಲ ಸೌಕರ್ಯ ಉನ್ನತೀಕರಣ ಯೋಜನೆ ಇದೆಯಲ್ಲ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಸುಮಾರು ನಮ್ಮ ರಾಜ್ಯದ 750 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಅಂದ್ರೆ ಮೂಲಭೂತ ಸೌಕರ್ಯಗಳು ಅಂದ್ರೆ ಅಲ್ಲಿಗೆ ಅಂದ್ರೆ ಬೆಡ್ಗಳಾಗಿರ್ಬೋದು, ಅಲ್ಲಿ ಬೇಕಾದಂತ ಒಂದು ಮೆಡಿಸಿನ್ಸ್ ಆಗಿರ್ಬೋದು, ಅಲ್ಲಿ ಮೇಲೆ ಡಾಕ್ಟರ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಆಕ್ಚುಲಿ ಅಂದ್ರೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋಕೆ ಸುಮಾರು 750 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಒಂದು ಅದರ ವಿಸ್ತರಣೆ ಮಾಡ್ತಾರೆ. ಜೊತೆಗೆ ಉನ್ನತೀಕರಣ ಮಾಡ್ಲಿಕ್ಕೆ ಅಂದ್ರೆ ಸುಮಾರು ಒಂದು ಹಾಸ್ಪಿಟಲ್ಗೆ ಅಂದ್ರೆ ಸುಮಾರು 20 ಲಕ್ಷದಂತೆ, ಹೌದಾ, ಒಂದು PHCಗೆ 20 ಲಕ್ಷದಂತೆ ಸುಮಾರು 150 ಕೋಟಿ ಅಮೌಂಟ್ ಅಲ್ಲಿ ಇದಕ್ಕೆ ಆಕ್ಚುಲಿ ಮೀಸಲಿಟ್ಟಿದ್ದಾರೆ. ಅದನ್ನ ನಾವು ಅಮೃತ ಆರೋಗ್ಯ ಮೂಲ ಸೌಕರ್ಯ ಉನ್ನತೀಕರಣ ಯೋಜನೆ ಅಂತ ಕರೀತಾರೆ. ಇದು ಬಹಳ ಯಾಕಂದ್ರೆ ಪ್ರಸ್ತುತವಾಗಿ ನಮಗೆ ಬೇಕಾಗಿರುವಂತದ್ದಾಗಿದೆ. ಯಾಕಂದ್ರೆ COVID-19 ಇಂದ ಎಷ್ಟೋ ಜನ ಹಳ್ಳಿಗಳಲ್ಲಿ ಅಂದ್ರೆ ಸರಿಯಾದಂತ ಒಂದು ಬೇಸಿಕ್ ಟ್ರೀಟ್ಮೆಂಟ್ ಕೂಡ ಸಿಗ್ತಲ್ಲ. ಸೊ ಆ ಕಾರಣಕ್ಕಾಗಿ ಇದು ಒಂದು ಸ್ಕೀಮ್ ತುಂಬಾ ಇಂಪಾರ್ಟೆಂಟ್ ಆಗ್ಬೋದು, ರೈಟ್. ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಅಮೃತ ನಿರ್ಮಲ ನಗರ ಯೋಜನೆ ಅಂತ ಇದೆ, ಹೌದಾ, ಅಮೃತ ನಿರ್ಮಲ ನಗರ ಯೋಜನೆ ಅಂತ ಇದು ಕೂಡ ಹೊಸದಾಗಿ ಘೋಷಣೆ ಮಾಡಿರುವಂತ ಸ್ಕೀಮ್ ಆಗಿದೆ. ಏನಪ್ಪಾ ಅಂದ್ರೆ ಆಕ್ಚುಲಿ ನೋಡಿ ಈ ಸ್ಕೀಮ್ ಅಡಿ ಏನ್ ಮಾಡ್ತಾರೆ ಅಂದ್ರೆ ನಮ್ಮ ಒಂದು ರಾಜ್ಯದಲ್ಲಿರುವಂತ 75 ಲೋಕಲ್ ಗವರ್ಮೆಂಟ್ ಗಳನ್ನ ಅಥವಾ ಲೋಕಲ್ ನಗರ ಸ್ಥಳೀಯ ಸಂಸ್ಥೆಗಳ ಮುಖಾಂತರ ಏನ್ ಮಾಡ್ತಾರೆ ಆ ಒಂದು ನಗರಗಳಲ್ಲಿ ಸ್ವಚ್ಛತೆ ಆಗಿರ್ಬೋದು, ಆಮೇಲೆ ಸೌಂದರ್ಯ ಅಂದ್ರೆ ಅಲ್ಲಿ ಗಿಡಗಳಾಗಿರ್ಬೋದು, ಅರಣ್ಯ ಅಂದ್ರೆ ಒಂಥರ ಪಾರ್ಕ್ಗಳಾಗಿರ್ಬೋದು, ಏನ್ ಮಾಡ್ತಾರೆ ಸೌಂದರ್ಯ ಕಾಪಾಡಿಕೊಳ್ಳಕ್ಕೆ ಆಕ್ಚುಲಿ ಸುಮಾರು 75 ಸಿಟಿಗಳಲ್ಲಿ ಏನಂತಂದ್ರೆ ಈ ಒಂದು ಯೋಜನೆ ಮಾಡ್ತಾ ಇದ್ದಾರೆ.
ಅಮೃತ ನಿರ್ಮಲ ನಗರ ಯೋಜನೆ ಅಂತ ಕರೀತಾರೆ. ಹಾಗಾಗಿ ಪ್ರತಿಯೊಂದು ನಗರ ಕೂಡ ಸುಮಾರು 1 ಕೋಟಿ ವೆಚ್ಚದಲ್ಲಿ ಅಲ್ಲಿ ಸ್ವಚ್ಛತೆಯಾಗಿರ್ಬೋದು, ಸೌಂದರ್ಯಕ್ಕೆ ಸಂಬಂಧಪಟ್ಟಂತೆ ಹಲವಾರು ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ಮೂಲಕ ಆ ಒಂದು ಸಿಟಿಯನ್ನ ನಿರ್ಮಲ ನಗರವಾಗಿ ಮಾಡುವಂಥದ್ದು ಈ ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಇದಕ್ಕೆ ಇಟ್ಟಿರುವಂತಹ ಬಜೆಟ್ ನೋಡ್ತಾ ಹೋದ್ರೆ ಎಷ್ಟಂದ್ರೆ ಸುಮಾರು 75 ಕೋಟಿಯನ್ನ ರಿಸರ್ವ್ ಮಾಡಿರೋ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ ಅಮೃತ ಶಾಲಾ ಸೌಲಭ್ಯ ಯೋಜನೆ. ನೋಡಿ, ಇದು ಕೂಡ ಎಜುಕೇಶನ್ಗೆ ಸಂಬಂಧಪಟ್ಟಂತ ಯೋಜನೆ ಅಂತ ಗೊತ್ತಾಗುತ್ತೆ ನಮಗೆ. ಅಮೃತ ಶಾಲಾ ಸೌಲಭ್ಯ ಯೋಜನೆ ಅಂತಿದೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಈ ಒಂದು ಸ್ಕೀಮ್ ಅಡಿಯಲ್ಲಿ ಸುಮಾರು 750 ಶಾಲೆಗಳನ್ನ ಆಯ್ದುಕೊಂಡೇನಂದ್ರೆ ಆ ಶಾಲೆಗಳಿಗೆ ಸುಸಜ್ಜಿತವಾದ ಕಟ್ಟಡ ಅಂದ್ರೆ ಒಂದು ಗುಡ್ ಆಗಿರುವಂತಹ ಬಿಲ್ಡಿಂಗ್ ಆಗಿರ್ಬೋದು, ಆಮೇಲೆ ಪ್ರಯೋಗಾಲಯ ಲ್ಯಾಬೊರೇಟರಿ ಆಗಿರ್ಬೋದು, ಆಮೇಲೆ ಲೈಬ್ರರಿ ಗ್ರಂಥಾಲಯ ಆಗಿರ್ಬೋದು, ಹಾಗೆ ಟಾಯ್ಲೆಟ್ಸ್ ಶೌಚಾಲಯಗಳನ್ನ ಏನ್ ಮಾಡ್ತದಂತೆ ನಿರ್ಮಾಣ ಮಾಡಿಕೊಂಡು ಆ ಶಾಲೆಯ ಸಮಗ್ರ ಸೌಲಭ್ಯ ಅಂದ್ರೆ ಸಮಗ್ರ ಮೂಲಭೂತ ಸೌಕರ್ಯಗಳನ್ನ ಒದಗಿಸುವಂತದ್ದು ಈ ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಅದುವೇ ಅಮೃತ ಶಾಲಾ ಸೌಲಭ್ಯ ಯೋಜನೆ ಅಂತ ಕರೀತಾರೆ. ಪ್ರತಿ ಶಾಲೆಗೆ ಏನಂದ್ರೆ 10 ಲಕ್ಷ ರೂಪಾಯಿ ಕೊಡ್ತಾರೆ. ಬಟ್ ಇದು ಬಹಳ ಕಡಿಮೆ ಅಮೌಂಟ್ ಅಂತ ಹೇಳ್ಬೋದು, ಹೌದಾ? 10 ಲಕ್ಷದಲ್ಲ ಬಿಲ್ಡಿಂಗ್ ಕಟ್ಟಕ್ ಆಗುತ್ತಾ? ಆಗಲ್ಲ. ಸೊ ಆಮೇಲೆ ಲೈಬ್ರರಿ ಇದ್ದಾರೆ, ಸೊ ಆಮೇಲೆ ಲ್ಯಾಬೊರೇಟರಿ ಇದ್ದಾರೆ. ಸೊ ಡಿಫಿಕಲ್ಟ್ ಆಗುತ್ತೆ, ಬಟ್ ಆದ್ರೂ ಕೂಡ ಮೇ ಬಿ ಮುಂದೆ ಎಕ್ಸ್ಟೆನ್ಷನ್ ಮಾಡಬಹುದು. ಸೊ ಇದಕ್ಕೆ ಸುಮಾರು 75 ಕೋಟಿನ ಕೂಡ ಆಕ್ಚುಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದುವೇ ಅಮೃತ ಶಾಲಾ ಸೌಲಭ್ಯ ಯೋಜನೆಯಾಗಿದೆ. ಯಾಕಂದ್ರೆ ನೋಡಿ, ನಮ್ಮ ರಾಜ್ಯದಲ್ಲಿ ಇವತ್ತಿ ಕೂಡ ಎಷ್ಟೋ ಸರ್ಕಾರಿ ಶಾಲೆಗಳಿಗೆ ಶೌಚಾಲಯಗಳಿಲ್ಲ, ಆಮೇಲೆ ಸರಿಯಾದ ಕಟ್ಟಡಗಳಿಲ್ಲ, ಆಮೇಲೆ ಲ್ಯಾಬೊರೇಟರಿಗಳಿಲ್ಲ, ಗ್ರಂಥಾಲಯಗಳಿಲ್ಲ. ಹೀಗಾಗಿ ಎಲ್ಲೊಂದ್ ಕಡೆ ಈ ತರ ಒಂದು ಸ್ಕೀಮ್ಗಳು ಬೆನಿಫಿಟ್ ಆಗ್ಬೋದು ಅಂತ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ ಅಮೃತ ಅಂಗನವಾಡಿ ಕೇಂದ್ರಗಳ ಯೋಜನೆ. ಹೌದಾ? ಅಮೃತ ಅಂಗನವಾಡಿ ಕೇಂದ್ರಗಳಂತ ಹೇಳ್ತದೆ. ಸೊ ಹಾಗಾಗಿ ನಮ್ಗೆ ಹೆಸರೇ ಹೇಳ್ತದೆ, ಇದು ಅಂಗನವಾಡಿಗೆ ಸಂಬಂಧಪಟ್ಟಂತ ಒಂದು ಯೋಜನೆ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಏನಂದ್ರೆ ರಾಜ್ಯದ ಸುಮಾರು 750 ಅಂಗನವಾಡಿ ಕೇಂದ್ರಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿಗೆ ಮೂಲಭೂತ ಸೌಕರ್ಯಗಳನ್ನ ಮತ್ತೆ ಅವರ ಒಂದು ಮೇಲ್ದರ್ಜೆಯೇರಿಸಿಕೊಳ್ಳುವಂತ ಕೆಲಸವನ್ನು ಕೂಡ ಮಾಡ್ತಾರೆ. ಸೊ ಇದಕ್ಕೆ ಏನಂದ್ರೆ ಪ್ರತಿ ಅಂಗನವಾಡಿ ಕೇಂದ್ರ ಕೂಡ 1 ಲಕ್ಷ ರೂಪಾಯಿ ಅಮೌಂಟ್ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೋಗಳ ಒಂದು ಮೇಲ್ದರ್ಜೆರಿಸುವಿಕೆ ಅಥವಾ ವಿಸ್ತೀರ್ಣೀಕರಣ ಮಾಡುವಂತದ್ದು ಈ ಅಮೃತ ಅಂಗನವಾಡಿ ಕೇಂದ್ರಗಳ ಯೋಜನೆಗೆ ಸಂಬಂಧಪಟ್ಟದಾಗಿದೆ. ಓಕೆ, ನೆಕ್ಸ್ಟ್ ನೋಡ್ತಾ ಹೋಗೋಣ ಇನ್ನೊಂದು ಬರುತ್ತದ್ದು ಅಮೃತ ಸ್ವಸಹಾಯ ಕಿರು ಉದ್ಯಮಗಳಂತ. ನಿಮ್ಗೆಲ್ಲ ಗೊತ್ತಿರುತ್ತೆ, ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತ ಕರೀತಾರದ. ಸೆಲ್ಫ್ ಹೆಲ್ಪ್ ಗ್ರೂಪ್ ಅಂತಂದ್ರೆ ಸ್ವಸಹಾಯ ಗುಂಪುಗಳಂತ ಕರೀತಾರೆ. ಸ್ವಸಹಾಯ ಗುಂಪುಗಳಂತ ಕರೀತಾರೆ. ಇದು ಪ್ರೆಸೆಂಟ್ ಆಗಿ ತುಂಬಾ ನ್ಯೂಸ್ ಅಲ್ಲಿ ಇದೆ, ಗೊತ್ತಿರ್ಲಿಲ್ಲ ಹೌದಾ? ಯಾಕಂದ್ರೆ ರೀಸೆಂಟ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಒಂದು ಹೊಸ ಮಿನಿಸ್ಟ್ರಿ ಮಾಡಿದ್ದಾರೆ. ದಟ್ ಈಸ್ ಕಾಲ್ಡ್ ದ ಮಿನಿಸ್ಟ್ರಿ ಆಫ್ ದಿ ಕೋಆಪರೇಷನ್. ಸೊ ಅದರ ಅಡಿಯಲ್ಲಿ ಇದೊಂದು ಮಾಡಿರೋದು ಕಾಣಿಸುತ್ತೆ. ಸೊ ಹಾಗಾಗಿ ಇಲ್ಲಿ ಅಮೃತ ಸ್ವಸಹಾಯ ಕಿರು ಉದ್ಯಮಗಳು ಏನ್ ಮಾಡ್ತಾರೆ ಅಂದ್ರೆ ನಮ್ಮ ರಾಜ್ಯದ ಸುಮಾರು 7500 ಸ್ವಸಹಾಯ ಗುಂಪುಗಳು ಅಥವಾ ಸೆಲ್ಫ್ ಹೆಲ್ಪ್ ಗ್ರೂಪ್ಗಳನ್ನ ಸೆಲೆಕ್ಟ್ ಮಾಡ್ಕೊಂಡು ಏನ್ ಮಾಡ್ತಾರೆ, ಅವರಿಗೆ ಒಂದು ಉದ್ಯೋಗವನ್ನ ಅಂದ್ರೆ ಸ್ಮಾಲ್ ಅಥವಾ ಮೈಕ್ರೋ ಏನಂದ್ರೆ ಎಂಟರ್ಪ್ರೈಸ್ ಅನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಕೊಟ್ಟು ಅವ್ರಿಗೆ ಏನಂದ್ರೆ ಪ್ರತಿ ಸಂಸ್ಥೆಗೆ ಏನಂದ್ರೆ 1 ಲಕ್ಷ ರೂಪಾಯಿ ಕೊಡ್ತಾರೆ. ಏನ್ ಮಾಡ್ತಾರೆ ಅವರು, ಒಂದು ಈ ತರ ಸ್ಟಾರ್ಟ್ ಮಾಡ್ಕೊಳ್ಳೋಕೆ ಅವ್ರಿಗೆ 1 ಲಕ್ಷ ರೂಪಾಯಿ ಸರ್ಕಾರದಿಂದ ಸಿಗುತ್ತೆ. ಇದು ಕೂಡ ಸುಮಾರು ಎಷ್ಟು 75 ಕೋಟಿಯನ್ನು ಕೂಡ ಇದರಲ್ಲಿ ನೋಡುವಂಥದ್ದು. ಓಕೆನಾ? ಜೊತೆಗೆ ಅವರಿಗೆ ಬೀಜಾ ಕೊಡ್ತಾರೆ ಮತ್ತೆ ಧನ ಪೂರೈಕೆ ಕೂಡ ಇದರಲ್ಲಿ ಮಾಡುವಂತ ನಾವು ಕಾಣುವಂತದ್ದಾಗಿದೆ. ಅದುವೇ ಅಮೃತ ಸ್ವಸಹಾಯ ಕಿರು ಉದ್ಯಮಗಳನ್ನು ಕರೀತಾರೆ. ಓಕೆ, ಸೊ ಅದೇ ರೀತಿ ನೆಕ್ಸ್ಟ್ ನೋಡ್ತಾ ಹೋಗೋಣ ಅಮೃತ ಸಮುದಾಯ ಅಭಿವೃದ್ಧಿ ಯೋಜನೆ ಅಂತ ಕರೀತಾರೆ. ಅಂದ್ರೆ ಕಮ್ಯುನಿಟಿ ಡೆವಲಪ್ಮೆಂಟ್ ಸ್ಕೀಮ್ ಅಂತ ಕರೀತಾರೆ. ಇಲ್ಲೇನ್ ಮಾಡ್ತಾರೆ ಅಂದ್ರೆ ಈ ಸ್ಕೀಮ್ ಅಡಿಯಲ್ಲಿ ಸುಮಾರು 750 ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನ ಗುರುತಿಸ್ತಾರೆ. ಗುರುತಿಸಿ ಏನಂದ್ರೆ ಅವರು ಈ ಕಮ್ಯುನಿಟಿಗೆ ಸಂಬಂಧಪಟ್ಟಂತೆ ಒಂದು ಸ್ಟ್ರಕ್ಚರಲ್ ರಚನಾತ್ಮಕ ಒಂದು ಸಾಮುದಾಯಿಕ ಸೇವೆಗಳಲ್ಲಿ ತೊಡಗಿಸಿಕೊಳ್ಳಕ್ಕೆ ಅವರಿಗೆ ಒಂದು ಟ್ರೈನ್ ಮಾಡಿ ಒಂದು ಫಿನಾನ್ಷಿಯಲ್ ಅಸಿಸ್ಟೆನ್ಸ್ ಕೊಟ್ಟು ಕೊಡಿದ್ರೆ ಒಂದು ಸಮುದಾಯ ಅಭಿವೃದ್ಧಿಗೆ ಸಹಕಾರಿ ಆಗ್ಲಿಕ್ಕೆ ಈ ಒಂದು ಸ್ಕೀಮ್ ತುಂಬಾ ಬೆನಿಫಿಟ್ ಆಗುತ್ತೆ. ಓಕೆನಾ? ಅದನ್ನ ನಾವು ಅಮೃತ ಸಮುದಾಯ ಅಭಿವೃದ್ಧಿ ಯೋಜನೆ ಅಂತ ಕರೀತಾರೆ. ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋಣ, ಈಗ ತಾನೇ ಇತ್ತೀಚೆಗೆ ನಮ್ಮ ಭಾರತ ದೇಶದಲ್ಲಿ ಏನಂದ್ರೆ ಒಂದು ಭಾರತ ದೇಶ ಟೋಕಿಯೋ ಒಲಿಂಪಿಕ್ಸ್ ಅಲ್ಲಿ ಸುಮಾರು 7 ಪದಕಗಳನ್ನ ಗೆದ್ಕೊಂಡ್ಬಿಡುತ್ತೆ. ಅದರಡಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಆಕ್ಚುಲಿ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಮಾಡಕ್ಕೆ ಒಂದು ಸ್ಕೀಮ್ ಮಾಡಿದ್ದಾರೆ. ಅದುವೇ ಅಮೃತ ಕ್ರೀಡಾ ದತ್ತು ಯೋಜನೆ ಅಂತ ಕರೀತಾರೆ. ಸೊ ಅದ ಅಮೃತ ಕ್ರೀಡಾ ದತ್ತು ಯೋಜನೆ ಅಂತ ಕರೀತಾರೆ. ಇಲ್ಲಿ ಏನಂದ್ರೆ ನೆಕ್ಸ್ಟ್ 2024ಕ್ಕೆ ನಡೀತಿರುವಂತ ಇಲ್ಲಿ 2024ರ ಒಂದು ಪ್ಯಾರಿಸ್ ನಲ್ಲಿ, ಹೌದಾ, ಫ್ರಾನ್ಸ್ ನ ಪ್ಯಾರಿಸ್ ನಲ್ಲಿ ನಡೀತಿರುವಂತ ಒಲಿಂಪಿಕ್ಸ್ ಗಳಲ್ಲಿ ಭಾಗವಹಿಸ್ಲಿಕ್ಕೆ ಅಂದ್ರೆ ನಮ್ಮ ರಾಜ್ಯದಿಂದ ಕೂಡ ಆಕ್ಚುಲಿ ಕ್ರೀಡಾಪಟುಗಳನ್ನ ರೆಡಿ ಮಾಡುವಂತದ್ದು ಈ ಸ್ಕೀಮ್ ನ ಮುಖ್ಯ ಉದ್ದೇಶವಾಗಿದೆ. ನೋಡಿ, ಪ್ಯಾರಿಸ್ ನಲ್ಲಿ ನಡೆಯುವಂತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಉತ್ತಮ ಸಾಮರ್ಥ್ಯ ಇರುವಂತ ಕ್ರೀಡಾಪಟುಗಳಿಗೆ ಟ್ರೈನಿಂಗ್ ಕೊಡಕೊಳ್ಳಕ್ಕೆ ಅವರಿಗೆ ಒಂದು ಅಗತ್ಯ ತರಬೇತಿ ನೀಡಿಕೊಳ್ಳಕ್ಕೆ ಅಂದ್ರೆ ಸುಮಾರು 75 ಕ್ರೀಡಾಪಟುಗಳನ್ನ ಇಲ್ಲಿ ಗುರುತಿಸಿ ಅವರಿಗೆ ಸರ್ಕಾರದಿಂದ ಟ್ರೈನಿಂಗ್ ಕೊಡ್ತಾರೆ, ಜೊತೆಗೆ ಅವರಿಗೆ ಪ್ರೋತ್ಸಾಹ ಕೊಡ್ತಾರೆ. ಅದನ್ನ ನಾವು ಅಮೃತ ಕ್ರೀಡಾ ದತ್ತು ಯೋಜನೆ ಅಂತ ಕರೀತಾರೆ.
ಓಕೆ, ನೆಕ್ಸ್ಟ್ ನೋಡುವಂಥದ್ದು ಆಕ್ಚುಲಿ ಇಟ್ಸ್ ನಾಟ್ ಅ ಸ್ಕೀಮ್ ಅಂತ. ಇದೇನಂದ್ರೆ ಮೊಟ್ಟ ಮೊದಲ ಬಾರಿಗೆ ನಮ್ಮ ರಾಜ್ಯದಲ್ಲಿ ಏನಂದ್ರೆ ಸ್ವತಂತ್ರ ಹೋರಾಟಗಾರರಾಗಿರುವಂತ ಸಂಗೊಳ್ಳಿ ರಾಯಣ್ಣ ಅವರ ಜಯಂತಿಯನ್ನ ಅಫಿಷಿಯಲ್, ಓಕೆ, ಮೊದಲು ಕೂಡ ಮಾಡ್ತಾ ಇದ್ದೀವಿ ಆದ್ರೆ ಅಫಿಷಿಯಲ್ ಮಾಡ್ತಾ ಇರಲ್ಲ. ಈಗ ಏನಂದ್ರೆ ಸರ್ಕಾರದಿಂದ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಪ್ರತಿ ವರ್ಷ ಆಗಸ್ಟ್ 15 ನಾವು ಯಾವ ರೀತಿ ಸ್ವತಂತ್ರ ದಿನ ಆಚರಿಸ್ತೀವೋ ಅದೇ ರೀತಿ ಕೂಡ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ ಆಗಸ್ಟ್ 15 ಸಂಗೊಳ್ಳಿ ರಾಯಣ್ಣ ಜಯಂತಿಯನ್ನ ಆಚರಣೆ ಮಾಡ್ಬೇಕನ್ನೋದು ಸರ್ಕಾರದಿಂದ ಹೊರಡಿಸಿರುವಂತಹ ಒಂದು ಘೋಷಣೆ ಅಂತ ಹೇಳ್ಬೋದು. ಓಕೆ, ಸೊ ಹಾಗಾಗಿ ಅದು ಈ ವರ್ಷದಿಂದ ಸ್ಟಾರ್ಟ್ ಆಗಿದೆ. ಜೊತೆಗೆ ಇದನ್ನ ಲಾಸ್ಟ್ ಟೈಮ್ ಅಲ್ಲಿ ಅಂದ್ರೆ ಏನು ಅವರ ಪ್ರಮಾಣವಚನ ಸ್ವೀಕರಿಸಿಕೊಂಡ್ರಲ್ಲ ಅವಾಗ ಹೇಳ್ತಾರೆ ಏನಂದ್ರೆ ನಮ್ಮ ರಾಜ್ಯದಲ್ಲಿರುವಂತ ಪರಿಶಿಷ್ಟ ಜಾತಿ, ಹೌದಾ, ಪರಿಶಿಷ್ಟ ಪಂಗಡ ಅಂದ್ರೆ ಸ್ಕೆಡ್ಯೂಲ್ ಟ್ರೈಬ್ಸ್ ಅಂತ ಕರೀತಾರೆ. ಅವ್ರಿಗೋಸ್ಕರ ಏನಂದ್ರೆ ಒಂದು ವಿಶೇಷವಾಗಿರುವಂತ ಸೆಕ್ರೆಟರಿಯೇಟ್ ಅಥವಾ ಸಚಿವಾಲಯವನ್ನ ಸ್ಥಾಪನೆ ಮಾಡ್ಕೊಳ್ಳಕ್ಕೆ ರೀಸೆಂಟ್ ಆಗಿ ಘೋಷಣೆ ಮಾಡಿದ್ದಾರೆ. ನೋಡಿ, ಹೌದಾ, ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕಾಗಿ ಪ್ರತ್ಯೇಕ ಸಚಿವಾಲಯವನ್ನ ಸ್ಥಾಪನೆ ಮಾಡ್ಕೊಳ್ಳಕ್ಕೆ ರೀಸೆಂಟ್ ಆಗಿ ಚೀಫ್ ಮಿನಿಸ್ಟರ್ ಅಂದ್ರೆ ಘೋಷಣೆ ಮಾಡಿದ್ದಾರೆ. ಅಂದ್ರೆ ಇದ್ರ ಮುಖಾಂತರ ರಾಜ್ಯದ ಪರಿಶಿಷ್ಟ ಪಂಗಡದ ಸುಮಾರು 50 ಲಕ್ಷ ಜನರಿಗೆ ಸಾಕಷ್ಟು ಇದರಿಂದ ಉಪಯೋಗ ಆಗುತ್ತೆ. ಅದು ಉದ್ಯೋಗ ಆಗಿರ್ಬೋದು, ಆಮೇಲೆ ಯಾವುದೋ ಒಂದು ಸ್ಕೀಮ್ಸ್ ಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಏನ್ ಮಾಡಬಹುದು ಅವರು ಸಪರೇಟ್ ಆಗಿ ಈ ಒಂದು ಮಿನಿಸ್ಟ್ರಿ ಮುಖಾಂತರ ಅವರಿಗೆ ಸೌಲಭ್ಯಗಳು ಸಿಗ್ತಾ ಹೋಗ್ತವೆ. ಹಾಗಾಗಿ ಅವರಿಗೊಂದು ಪ್ರತ್ಯೇಕವಾದಂತ ಒಂದು ಸೌಲಭ್ಯ ಏನಂದ್ರೆ ಒಂದು ಸಚಿವಾಲಯವನ್ನ ಕ್ರಿಯೇಟ್ ಮಾಡಲಿಕ್ಕೆ ಘೋಷಣೆ ಮಾಡಿದ್ದಾರೆ. ಅದುವೇ ಪರಿಶಿಷ್ಟ ಪಂಗಡಗಳ ಕಲ್ಯಾಣಕ್ಕೆ ಒಂದು ಪ್ರತ್ಯೇಕವಾದಂತ ಸಚಿವಾಲಯ ಅಂತ ಕರೀತಾರೆ. ಓಕೆ, ಸೊ ಹಾಗಾಗಿ ಇವೆಲ್ಲವೂ ಕೂಡ ಆಗಸ್ಟ್ 15 ಚೀಫ್ ಮಿನಿಸ್ಟರ್ಸ್ ಘೋಷಣೆ ಮಾಡಿರುವಂತಹ ಒಂದು ಹೊಸ ಯೋಜನೆಗಳಾಗಿದೆ. ಇವುಗಳು ನಿಮ್ಗೆ ಎಕ್ಸಾಮ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಒಂದ್ ಕಡೆ ನೋಟ್ ಮಾಡ್ಕೊಂಡ್ರೆ ಬೆನಿಫಿಟ್ ಆಗುತ್ತೆ. ಜೊತೆಗೆ ಇನ್ನೊಂದು ಸ್ಕೀಮ್ ರೀಸೆಂಟ್ ಆಗಿ ಘೋಷಣೆ ಮಾಡಿದರೆ ಅದುವೇ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಯೋಜನೆ ಅಂತ. ಹೌದಾ, ರೀಸೆಂಟ್ ಆಗಿ ಒಂದು ಸ್ಕೀಮ್ ಘೋಷಣೆ ಮಾಡಿದರೆ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಯೋಜನೆ ಅಂತ ಕರೀತಾರೆ. ಏನಪ್ಪಾ ಅಂದ್ರೆ ಆಕ್ಚುಲಿ ನೋಡಿ, ಈಗೆಲ್ಲ ಏನಂದ್ರೆ ಎಷ್ಟೋ ಜನ ಹಳ್ಳಿಗಳು ಏನ್ ಮಾಡ್ತಾರೆ ಅಂದ್ರೆ ಸಿಟಿಗಳಿಗೆ ಬಂದು ಕೆಲಸ ಮಾಡ್ತಿರ್ತಾರೆ, ಈ ಮನೆಗಳು ಕಟ್ತಿರ್ತಾರೆ, ಗೌಂಡಿ ಕೆಲಸ ಮಾಡ್ತಿರ್ತಾರೆ. ಹೌದಾ, ಅವರನ್ನ ನಾವು ಲೇಬರ್ಸ್ ಅಂತ ಕರಿತೀವಿ ಅಥವಾ ಕಾರ್ಮಿಕರು ಅಂತ ಕರೀತಾರೆ. ಅವ್ರಿಗೆ ಏನಂದ್ರೆ ಸರ್ಕಾರದಿಂದ ಒಂದು ಹೊಸ ಪ್ರತ್ಯೇಕವಾದಂತ ಯೋಜನೆ ಮಾಡಿದ್ದಾರೆ. ಅದುವೇ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಅಂತ ಕರೀತಾರೆ. ಈ ಸ್ಕೀಮ್ ಅಲ್ಲಿ ಏನಂದ್ರೆ ಯಾವುದೇ ಒಬ್ಬ ಕಾರ್ಮಿಕರು ಏನ್ ಮಾಡಬಹುದು ಅಪ್ ಟು 2 ಲಕ್ಷವರೆಗೆ ಕೂಡ ಅಂದ್ರೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಒಂದು ಆರೋಗ್ಯ ಸೇವೆಯನ್ನ ಪಡಿಬಹುದು ಅಂಡರ್ ದ ಕಾರ್ಮಿಕ ಚಿಕಿತ್ಸಾ ಭಾಗ್ಯ ಯೋಜನೆ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಇದರಲ್ಲಿ ಸಾಮಾನ್ಯವಾಗಿ ಕವರ್ ಮಾಡುವಂತ ರೋಗಗಳು ಬಂದ್ರೆ ಅದು ಹೃದ್ರೋಗ ಆಗಿರ್ಬೋದು, ಆಮೇಲೆ ಕಿಡ್ನಿ ಜೋಡಣೆ ಆಗಿರ್ಬೋದು, ಕಣ್ಣಿನ ಶಸ್ತ್ರಚಿಕಿತ್ಸೆ ಆಗಿರ್ಬೋದು, ಆಮೇಲೆ ಪಾರ್ಶ್ವ ಪ್ಯಾರಲಿಸ್ ಆಗಿರ್ಬೋದು, ಹಾಗೆ ಸೊ ಗರ್ಭಕೋಶ ಚಿಕಿತ್ಸೆ ಆಗಿರ್ಬೋದು, ಆಮೇಲೆ ಅಸ್ತಮ, ಗರ್ಭಪಾತ ಆಗಿರ್ಬೋದು, ಆಮೇಲೆ ಈ ತರ ಮೂತ್ರಕೋಶ ಇದಾಗಿರ್ಬೋದು. ಈ ತರ ರೋಗಗಳಿಗೆ ಅಂದ್ರೆ ಸರ್ಕಾರದಿಂದ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕಾರ್ಮಿಕರಿಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅಪ್ ಟು 2 ಲಕ್ಷವರೆಗೆ ಅಂತ ಹೇಳ್ಬೋದು. ಓಕೆನಾ, ಸೊ ಹಾಗಾಗಿ ಅದುವೇ ನಾವು ಕಾರ್ಮಿಕ ಚಿಕಿತ್ಸಾ ಯೋಜನೆ ಅಂತ ಕರಿತೀವಿ. ಜೊತೆಗೆ ನಮ್ಮ ಕೇಂದ್ರದಲ್ಲಿ ಕೂಡ ಒಂದು ಸ್ಕೀಮ್ ಇದೆ. ಅದುವೇ ಯಾವ ಸ್ಕೀಮ್ ಅಪ್ಪ ಅಂತಂದ್ರೆ ಪ್ರಧಾನ ಮಂತ್ರಿ ಜನ್ ಆರೋಗ್ಯ ಅಭಿಯಾನ್. ಇಟ್ ಇಸ್ ಆಲ್ಸೋ ಕಾಲ್ಡ್ ದಿ ಆತ್ಮ ಯಾವುದು ಆಯುಷ್ಮಾನ್ ಭಾರತ್ ಅಂತ ಕರೀತಾರೆ. ಅದು ಆಯುಷ್ಮಾನ್ ಭಾರತ್ ಅಂತ ಕರೀತಾರೆ. ಇಲ್ಲಿ ಪ್ರತಿ ಕುಟುಂಬಕ್ಕೆ ಏನಂದ್ರೆ ವರ್ಷಕ್ಕೆ 5 ಲಕ್ಷ ರೂಪಾಯಿ ಅಂದ್ರೆ ಒಂದು ಹೆಲ್ತ್ ಇನ್ಶೂರೆನ್ಸ್ ಕೊಡ್ತಾರೆ. ಸೊ ಇಲ್ಲಿ ಕೂಡ ನಾವು ಫ್ರೀ ಆಗಿ ಏನಂತಂದ್ರೆ ಒಂದು ಚಿಕಿತ್ಸೆಯನ್ನ ಪಡಿಬಹುದು. ಇಲ್ಲಿ ಎಲ್ಲರೂ ಕೂಡ ಬರ್ತಾರೆ. ಇಟ್ಸ್ ನಾಟ್ ಓನ್ಲಿ ಲೇಬರ್ಸ್, ಎಲ್ಲರೂ ಕೂಡ ಬರ್ತಾರೆ. ದಟ್ ಈಸ್ ಕಾಲ್ಡ್ ದ ಆಯುಷ್ಮಾನ್ ಭಾರತ್ ಅಂತ ಕರೀತಾರೆ. ಓಕೆ, ಇದಿಷ್ಟಾಗಿತ್ತು. ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಸೊ ಇವತ್ತು ನೋಡಿ, ದ ಫಾದರ್ ಆಫ್ ದಿ ಸುಡೋಕ್ ಅಂತ ಕರೀತಾರೆ. ನೀವೆಲ್ಲ ಕೂಡ ಅಂದ್ರೆ ದಿನಪತ್ರಿಕೆ ನೋಡ್ತಾ ಹೋದ್ರೆ ನಿಮಗೆ ಒಂಥರ ಈ ತರದ ಒಂದು ಗೇಮ್ ಸಿಗುತ್ತೆ. ಹೌದಾ, ಇದೊಂಥರ ಗೇಮ್ ಅಂತ ಹೇಳ್ಬೋದು, ಅಥವಾ ಸುಡೋಕ್ ಪದಬಂಧದ ಒಂದು ಏನಂದ್ರೆ ನಮ್ಗೆ ಒಂದು ಗೇಮ್ಸ್ ಇರುತ್ತೆ. ಹೌದಾ, ಹಾಗಾಗಿ ಇದನ್ನ ಮೊಟ್ಟ ಮೊದಲ ಬಾರಿಗೆ ಕಂಡಿಡಿದ ಯಾರಪ್ಪ ಅಂತಂದ್ರೆ ಸೌರೆ ಮಾಕಿ ಕಾಜಿ ಅವರು. ಸಿಲಿದಾಲಿಯವರು ಮಾಕಿ ಕಾಜಿ ಅವರು ಇವತ್ತು ಅವರು ರೀಸೆಂಟ್ ಆಗಿ ಡೆತ್ ಆಗಿದ್ದಾರೆ. ಸಾಕಾರಣಕ್ಕಾಗಿ ಅವರನ್ನ ನಾವು ಫಾದರ್ ಆಫ್ ದಿ ಸುಡೋಕ್ ಅಂತ ಕರೀತಾರೆ. ಓಕೆ, ಮಾಕಿ ಕಾಜಿ ಅವರನ್ನ ಫಾದರ್ ಆಫ್ ದಿ ಸುಡೋಕ್ ಅಂತ ಕರೀತಾರೆ. ಇವರು ರೀಸೆಂಟ್ ಆಗಿ ಡೆತ್ ಆಗಿದ್ದಾರೆ. ಇವರು ಮೂಲತಃ ಜಪಾನ್ ದೇಶದ ಟೋಕಿಯೋದವರು. ಓಕೆ, ಇವರು ಮೂಲತಃ ಜಪಾನ್ ದೇಶದ ಟೋಕಿಯೋದವರು. ಇವರು ಮೊಟ್ಟ ಮೊದಲ ಬಾರಿಗೆ ಅಂದ್ರೆ ಈ ಒಂದು ಸುಡೋಕ್ ಅನ್ನುವಂತ ಒಂದು ಗೇಮ್ ಅನ್ನ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಇದೊಂಥರ ಇಟ್ಸ್ ಎ ನ್ಯೂಮರಿಕಲ್ ಬ್ರೈನ್ ಟೀಸರ್ ಅಂತ ಕರೀತಾರೆ. ಇದೇನಂದ್ರೆ ಇಡೀ ಜಗತ್ತಿನಾದ್ಯಂತ ಸಾಕಷ್ಟು ಫೇಮಸ್ ಆಗಿ ಎಲ್ಲಾ ಪತ್ರಿಕೆಗಳು ಕೂಡ ದಿನ ನಮಗೆ ಒಂದ್ ಕಡೆ ಒಂದು ಪೇಜ್ ಅಲ್ಲಿ ನಮಗೆ ಒಂದು ಸುಡೋಕ್ ಎನ್ನುವಂತ ಒಂದು ಗೇಮ್ ಅನ್ನ ನಾವು ಕಾಣುವಂತದ್ದಾಗಿದೆ. ಓಕೆನಾ, ಸೊ ಹಾಗಾಗಿ ಇವರನ್ನ ನಾವು ಫಾದರ್ ಆಫ್ ದಿ ಸುಡೋಕ್ ಅಂತ ಕರೀತಾರೆ. ಓಕೆ, ಜೊತೆಗೆ ಈ ಸುಡೋಕ್ ಅಂತ ಇದೆಯಲ್ಲ, ಇದೊಂದು ಜಪಾನಿ ಪದ ಇದೆ. ಆಕ್ಚುಲಿ ಈ ಸುಡೋಕನ ಪದ ಇದೆಯಲ್ಲ, ಇದು ಜಪಾನಿ ಪದ ಆಗಿದೆ. ಸೊ ಹಾಗಾಗಿ ಇದರ ಮೀನಿಂಗ್ ಏನಂದ್ರೆ ಈಚ್ ನಂಬರ್ ಮಸ್ಟ್ ಬಿ ಸಿಂಗಲ್ ಅಂತ ನೋಡಿ. ಅಂದ್ರೆ ಪ್ರತಿಯೊಂದು ಸಂಖ್ಯೆಗಳಿದೆಯಲ್ಲ ಅವುಗಳು ಏಕಾಂಗಿ ಆಗಿರುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಈಚ್ ನಂಬರ್ ಮಸ್ಟ್ ಬಿ ಸಿಂಗಲ್ ಅಂತ ದ ಮೀನಿಂಗ್ ಆಫ್ ದಿ ಸುಡೋಕ್ ಆಗಿದೆ. ಜೊತೆಗೆ ಈ ಸುಡೋಕ್ ಇದೆಯಲ್ಲ ನೋಡಿ, ನಾವು ಡೈಲಿ ಕೂಡ
ಪತ್ರಿಕೆಯಲ್ಲಿ ಸಾಕಷ್ಟು ಟ್ರೈ ಮಾಡಿರ್ತೀವಿ, ಹೌದಾ? ಟ್ರೈ ಮಾಡಿ ಕೆಲವೊಂದ್ಸಲ ನಾವು ಸಕ್ಸಸ್ ಆಗಿರ್ತೀವಿ, ಕೆಲವೊಂದ್ಸಲ ನಮಗೆ ಡಿಫಿಕಲ್ಟ್ ಆಗ್ಬೋದು. ಹಾಗಾಗಿ ನಮಗೆ ಒಂದು ಅಬ್ಸರ್ವೇಷನ್ ಮಾಡ್ಬೇಕಾಗುತ್ತೆ, ಹೌದಾ? ಯಾವುದೇ ಒಂದು ವಸ್ತು ನೋಡಿದಾಗ ನೋಡಿ, ಈ ಸುಡೋಕ್ ಇದೆಯಲ್ಲ, ಇದರಲ್ಲಿ ಟೋಟಲ್ ಆಗಿ 81 ನಮಗೆ ಸ್ಕ್ವೇರ್ ಸಿಗ್ತವೆ, ಚೌಕಗಳು ಇರ್ತವೆ, ಹೌದಾ? ಜೊತೆಗೆ ಇದರಲ್ಲಿ 9 ವರ್ಟಿಕಲ್ ಮತ್ತೆ 9 ಆರಿಜೆಂಟಲ್ ಲೈನ್ಸ್ ಇರ್ತವೆ. ಸೊ ಹಾಗಾಗಿ ಇಲ್ಲಿದ್ರೆ ಪ್ರತಿ ಒಂದು ಏನ್ ಬಾಕ್ಸ್ ಇದೆಯಲ್ಲ ಅಲ್ಲಿ ನಮಗೆ 9 ಬಾಕ್ಸ್ ಅಂದ್ರೆ ನಮಗೆ ಸ್ಕ್ವೇರ್ ಇರ್ತವೆ. ಇಲ್ಲಿ ಕಾಣಿಸ್ತಿದೆ ನಿಮಗೆ, ಎಸ್ ನೋಡಿ, ಹೌದಾ? ಸೊ ಹಾಗಾಗಿ ಅಂದ್ರೆ ನಮಗೆ ಇದರಲ್ಲಿ ಟೋಟಲ್ ಆಗಿ ಒಂದು ಇದು ಬಂದ್ರೆ ಏನಂದ್ರೆ 9 ಚೌಕಗಳು ಬರ್ತವೆ. ಟೋಟಲ್ ಆಗಿ ಇದರಲ್ಲಿ 81 ಚೌಕಗಳನ್ನ ಕಾಣುತ್ತದೆ. ದಟ್ ಈಸ್ ಕಾಲ್ಡ್ ದ ಸುಡೋಕ್ ಅಂತ ಕರೀತಾರೆ. ಸೊ ಹಾಗಾಗಿ ಮಾಕಿ ಕಾಜಿ ಅವರನ್ನ ಫಾದರ್ ಆಫ್ ದಿ ಸುಡೋಕ್ ಅಂತ ಕರೀತಾರೆ. ನೀವು ಎಕ್ಸಾಮ್ ಅಲ್ಲಿ ಕೇಳಬಹುದು, ಇಷ್ಟು ಗೊತ್ತಿರೋ ಸಾಕಾಗುತ್ತೆ. ಓಕೆ, ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ಲಾಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ನಾವು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿರುವಂತಹ ನರೇಂದ್ರ ಮೋದಿ ಅವರು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ, ಹೌದಾ? ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿಯನ್ನ ಹೆಸರು ಚೇಂಜ್ ಮಾಡ್ತಾರನ್ನ. ಸೊ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಅಂತೇಳಿ ರೀಸೆಂಟ್ ಆಗಿ ಅದನ್ನ ಹೆಸರನ್ನ ಚೇಂಜ್ ಮಾಡಲಾಗಿತ್ತು, ಬದಲಾವಣೆ ಮಾಡಿದ್ರು, ಹೌದಾ? ಸೊ ಹಾಗಾಗಿ ಈ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿ ಇದೆಯಲ್ಲ, ಇದು ಕ್ರೀಡಾ ಕ್ಷೇತ್ರದಲ್ಲಿ ಕೊಡುವಂತಹ ಅತ್ಯುನ್ನತ ಒಂದು ಶ್ರೇಷ್ಠ ಪ್ರಶಸ್ತಿಯಾಗಿದೆ. ಓಕೆನಾ? ಅದೇ ರೀತಿ ಏನ್ ಮಾಡಿದ್ದಾರೆ, ರೀಸೆಂಟ್ ಆಗಿ ಮಹಾರಾಷ್ಟ್ರದಲ್ಲಿ ರಾಜೀವ್ ಗಾಂಧಿ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನ ಕ್ರಿಯೇಟ್ ಮಾಡಿದ್ದಾರೆ. ಏನಪ್ಪಾ ಅಂತಂದ್ರೆ ಅದು ಮಹಾರಾಷ್ಟ್ರಸ್ ರಾಜೀವ್ ಗಾಂಧಿ ಅವಾರ್ಡ್ ಫಾರ್ ದಿ ಎಕ್ಸಲೆನ್ಸ್ ಇನ್ ದಿ ಐಟಿ ಅಂತ. ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿಗಳು ಮಾಹಿತಿ ಮತ್ತು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಮೋಘ ಸಾಧನೆ ಮಾಡಿರ್ತಾರೆ, ಅವ್ರಿಗೆ ರಾಜೀವ್ ಗಾಂಧಿ ಹೆಸರಲ್ಲಿ ಅಂದ್ರೆ ರಾಜೀವ್ ಗಾಂಧಿ ಅವಾರ್ಡ್ ಫಾರ್ ದ ಎಕ್ಸಲೆನ್ಸ್ ಇನ್ ಐಟಿ ಅನ್ನುವಂತ ಪ್ರಶಸ್ತಿಯನ್ನ ಘೋಷಣೆ ಮಾಡಿದ್ದಾರೆ. ಓಕೆನಾ? ಇದೊಂದು ಗೊತ್ತಿಲ್ಲ, ಒಂದು ಪೊಲಿಟಿಕಲ್ ಕಾಂಟ್ರವರ್ಸಿ ಗೊತ್ತಿಲ್ಲ, ಬಟ್ ಆದ್ರೆ ಸೊ ಗೊತ್ತಿರ್ಬೇಕಾಗುತ್ತೆ, ಹೌದಾ? ಸೊ ಹಾಗಾಗಿ ರೀಸೆಂಟ್ ಆಗಿ ಮಹಾರಾಷ್ಟ್ರ ಸರ್ಕಾರ ಏನಂದ್ರೆ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಯಾರು ಶ್ರೇಷ್ಠ ಸಾಧನೆ ಮಾಡಿರ್ತಾರೋ ಅವ್ರಿಗೆ ಈ ರಾಜೀವ್ ಗಾಂಧಿ ಪ್ರಶಸ್ತಿಯನ್ನ ಅಥವಾ ರಾಜೀವ್ ಗಾಂಧಿ ಎಕ್ಸಲೆನ್ಸ್ ಫಾರ್ ಐಟಿ ಪ್ರಶಸ್ತಿಯನ್ನು ಕೊಡೋದಕ್ಕೆ ರೀಸೆಂಟ್ ಆಗಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ಈ ಪ್ರಶಸ್ತಿಯನ್ನ ಪ್ರತಿ ವರ್ಷ ಆಗಸ್ಟ್ 20ಕ್ಕೆ ಯಾವುದೇ ಒಬ್ಬ ವ್ಯಕ್ತಿ ಅಥವಾ ಸಂಸ್ಥೆ ಐಟಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿದರೆ ಅವರಿಗೆ ಪ್ರಶಸ್ತಿಯನ್ನ ಕೊಡಲಾಗುತ್ತೆ ಅಂತ ಘೋಷಣೆ ಮಾಡಿದ್ದಾರೆ. ಸೊ ಇದು ಕೊಡುವಂತದ್ದು ಮಹಾರಾಷ್ಟ್ರ ಸರ್ಕಾರವಾಗಿದೆ. ಓಕೆ, ದಟ್ ಇಸ್ ಕಾಲ್ಡ್ ದ ರಾಜೀವ್ ಗಾಂಧಿ ಅವಾರ್ಡ್ ಫಾರ್ ದಿ ಎಕ್ಸಲೆನ್ಸ್ ಇನ್ ದಿ ಇನ್ಫಾರ್ಮೇಶನ್ ಟೆಕ್ನಾಲಜಿ ಆಗಿದೆ. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ಅಗೇನ್ ಸೊ ಈ ವರ್ಷ ಕೂಡ ನರೇಂದ್ರ ಮೋದಿ ಅವರು ತಮ್ಮ 75ನೇ ಒಂದು ಸ್ವತಂತ್ರೋತ್ಸವ ಭಾಷಣದಲ್ಲಿ ಹಲವಾರು ಹೊಸ ಯೋಜನೆಗಳನ್ನ ಕೂಡ ಘೋಷಣೆ ಮಾಡ್ತಾ ಇದ್ದಾರೆ ಲಾಸ್ಟ್ ಇಂದ. ಸೊ ಹಾಗಾಗಿ ಇಲ್ಲಿ ಕೂಡ ಕೆಲವೊಂದು ಯೋಜನೆಗಳನ್ನ, ಕೆಲವೊಂದು ವಿಶೇಷತೆಗಳನ್ನ ಕೂಡ ಕಾಣುವಂತದ್ದಾಗಿದೆ. ಸೊ ಮೇ ಬಿ ಇದು ಎಕ್ಸಾಮ್ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗ್ಬೋದು. ಓಕೆನಾ? ಸೊ ಹಾಗಾಗಿ ಅವರು ಮೊಟ್ಟ ಮೊದಲಿಗೆ ಏನಂದ್ರೆ 75ನೇ ಸ್ವಾತಂತ್ರ್ಯೋತ್ಸವದ ಒಂದು ದಿನದ ಒಂದು ವಿಶೇಷತೆ ಅಂದ್ರೆ ಅವರು ಆಗಸ್ಟ್ 14ನ ಒಂದು ದಿನವಾಗಿ, ಒಂದು ವಿಶೇಷ ದಿನವಾಗಿ ಘೋಷಿಸ್ತಾರೆ. ಅದೇನಂತಂದ್ರೆ ಬ್ರಿಟಿಷ್ ಭಾರತದ ವಿಭಜನೆಯ ಕರಾಳ ಸಂಸ್ಮರಣಾ ದಿನ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಗೊತ್ತಿರಲಿ, ಆಗಸ್ಟ್ 14 ಅಂದ್ರೆ ಈ ವರ್ಷದಿಂದ ಏನ್ ಮಾಡ್ತೀವಿ ನಾವು, ಆಗಸ್ಟ್ 14ನ್ನ ದಟ್ ಈಸ್ ಕಾಲ್ಡ್ ದ ಪಾರ್ಟಿಷನ್ ಆರ್ಡರ್ಸ್ ರಿಮೆಂಬರ್ಸ್ ಡೇ ಅಂತ ಕರಿತೀವಿ, ಅಥವಾ ವಿಭಜನೆಯ ಕರಾಳ ಸ್ಮರಣ ದಿನವನ್ನಾಗಿ ನಾವು ಪ್ರತಿ ವರ್ಷ ಆಗಸ್ಟ್ 14ನ್ನ ಘೋಷಣೆ ಮಾಡ್ಬೇಕಂತೇಳಿ ರೀಸೆಂಟ್ ಆಗಿ ಅವರು ಡಿಕ್ಲರೇಷನ್ ಮಾಡಿದ್ದಾರೆ. ಓಕೆನಾ? ಯಾಕೆ ಆಗಸ್ಟ್ 14 ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರುವಂತೆ ಏನಾಗುತ್ತೆ, ನಮ್ಗೆ ನೋಡಿ ಒಂದು ಕಾಯ್ದೆ ಬರುತ್ತೆ ನಮ್ಗೆ, ಹೌದಾ? ಏನು ಈಗ ಬ್ರಿಟಿಷರಿಗೆ ಬರ್ತಾರೆ, ಭಾರತಕ್ಕೆ ಬಂದು 16ರಲ್ಲಿ ಬರ್ತಾರೆ, ಈಸ್ಟ್ ಇಂಡಿಯಾ ಕಂಪನಿ ಬರ್ತಾರೆ, ಹೌದಾ? ಇವರು ಸುಮಾರು ನಮ್ಮ ದೇಶದಲ್ಲಿ 200ಕ್ಕಿಂತ ಹೆಚ್ಚು ವರ್ಷಗಳ ಕಾಲ ಆಳಿ ನಮ್ಮ ದೇಶದ ಸಂಪತ್ತನ್ನ ಏನಂದ್ರೆ ಊಟಿಡ್ಕೊಂಡು ಹೋಗುತ್ತಾರೆ, ಹೌದಾ? ಆದ್ರೆ ಕೊನೆಯದಾಗಿ ಒಂದು ಕಾಯ್ದೆ ಬರುತ್ತೆ ನಮಗೆ, ಅದು ಬ್ರಿಟಿಷ್ ಒಂದು ಪಾರ್ಲಿಮೆಂಟ್ ಮುಖಾಂತರ, ಅದು ಭಾರತ ಸರ್ಕಾರ ಕಾಯ್ದೆ, ಭಾರತ ಸ್ವತಂತ್ರ ಕಾಯ್ದೆ 1947. ಅದನ್ನ ಇಂಗ್ಲಿಷ್ ನಲ್ಲಿ ನಾವು ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ ದಿ 1947 ಅಂತ ಕರಿತೀವಿ. ಏನಂತ ಕರಿತೀವಿ? ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ ದ 1947 ಅಂತ ಕರಿತೀವಿ, ಹೌದಾ? ಈ ಪ್ಲಾನ್ ಅನ್ನ, ಈ ಒಂದು ಕಾಯ್ದೆಯನ್ನ ಯಾರು ಪ್ರಿಪೇರ್ ಮಾಡ್ತಾರಂತಂದ್ರೆ ಅದನ್ನ ಪ್ರಿಪೇರ್ ಮಾಡುವಂತದ್ದು ಮೌಂಟ್ ಬ್ಯಾಟನ್ ಅಂತ. ಸೊ ಇದನ್ನ ನಾವು ಮೌಂಟ್ ಬ್ಯಾಟನ್ ಪ್ಲಾನ್ ಅಥವಾ ಇದನ್ನ ಇಟ್ ಈಸ್ ಆಲ್ಸೋ ಕಾಲ್ಡ್ ದಿ, ನಾವು ಏನಂತ ಕರಿತೀವಿ, ಪಾರ್ಟಿಷನ್ ಪ್ಲಾನ್ ಅಂತ ಕರಿತೀವಿ. ಇದನ್ನ ನಾವು ಪಾರ್ಟಿಷನ್ ಪ್ಲಾನ್ ಅಥವಾ ಇದನ್ನ ಮೌಂಟ್ ಬ್ಯಾಟನ್ ಪ್ಲಾನ್ ಅಂತ ಕರೀತಾರೆ. ಸೊ ಹಾಗಾಗಿ ಈ ಕಾಯ್ದೆಯಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ, ಭಾರತ ಸ್ವತಂತ್ರ ಕಾಯ್ದೆ 1947 ಅಡಿಯಲ್ಲಿ ಅಂದ್ರೆ ಆಕ್ಚುಲಿ ಬ್ರಿಟಿಷ್ ಭಾರತವನ್ನ 2 ಸ್ವತಂತ್ರ ದೇಶಗಳಾಗಿ ವಿಂಗಡಣೆ ಮಾಡ್ತಾರೆ. ಅದು ಒಂದು ಭಾರತ ಅಂತ ಮಾಡ್ತಾರೆ, ಇನ್ನೊಂದು ಪಾಕಿಸ್ತಾನ ಅಂತ ಮಾಡ್ತಾರೆ, ಹೌದಾ? ಜೊತೆಗೆ ಎರಡನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಆಕ್ಚುಲಿ ಇಲ್ಲಿ ಏನು ಈ ಪ್ರಿನ್ಸ್ಲಿ ಸ್ಟೇಟ್ಸ್ಗಳಿದ್ದಾವಲ್ಲ ಅವುಗಳಿಗೆ 3 ಆಪ್ಷನ್ ಕೊಡ್ತಾರೆ. ನೀವು ನಿಮ್ಗೆ ಇಷ್ಟ ಆದ್ರೆ ಇಲ್ಲಿ ಅಂದ್ರೆ ಭಾರತ ಸೇರ್ಕೋಬಹುದು, ಇಲ್ಲಾಂದ್ರೆ ಪಾಕಿಸ್ತಾನಕ್ಕೆ ಸೇರ್ಕೋಬಹುದು, ಇಲ್ಲಾಂದ್ರೆ ನಿಮ್ಮಷ್ಟಕ್ಕೆ ನೀವು ಸ್ವತಂತ್ರ ಆಗಿರ್ಬೇಕಂತ ಹೇಳಿದ್ರೆ ಆಕ್ಚುಲಿ ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪ್ರೊವಿಷನ್ಸ್ ಗಳನ್ನ ಮೆನ್ಷನ್ ಮಾಡ್ತಾರೆ ಅಂಡರ್ ದ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಫ್ ದ 1947. ಹಾಗಾಗಿ
ನೋಡಿ ನಾವೆಲ್ಲರೂ ಕೂಡ ಏನಂದ್ರೆ ಆಕ್ಚುಲಿ ಬ್ರಿಟಿಷ್ ಭಾರತದಲ್ಲಿ ಏನಾಗಿದ್ವಿ, ಭಾರತ ಮತ್ತೆ ಪಾಕಿಸ್ತಾನಗಳು ಒಂದೇ ದೇಶ ಆಗಿದ್ವಿ ನಾವು, ಅಂದ್ರೆ ಅದನ್ನ ಬ್ರಿಟಿಷ್ ಭಾರತ ಅಂತ ಕರಿತೀವಿ. ಆದ್ರೆ ಈ ಕಾಯ್ದೆಯ ಮೂಲಕ ಏನಾಗುತ್ತೆ, 2 ದೇಶಗಳಾಗಿ ವಿಭಾಗ ಆಗುತ್ತೆ. ಇದರಿಂದ ಏನಂದ್ರೆ ಎಷ್ಟೋ ಜನರು ಏನಾಗುತ್ತೆ, ಒಂದು ವಲಸೆ ಹೋಗುವಂತ ಅನಿವಾರ್ಯತೆ ಉಂಟಾಗುತ್ತೆ. ಎಷ್ಟೋ ಸಲ ಇದರಲ್ಲಿ ಏನಾಗುತ್ತೆ, ಅತ್ಯಾಚಾರಗಳಾಗ್ತವೆ, ಕೊಲೆಗಳಾಗ್ತವೆ. ಸೊ ಇದರಲ್ಲಿ ಸಾಕಷ್ಟು ಒಂದು ನೋವನ್ನ ಕಂಡಿದ್ದೀವಿ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಅದು ಆಗಿದ್ದು ಯಾವಾಗ ಅಂದ್ರೆ ಆಗಸ್ಟ್ 14ಕ್ಕೆ. ಬಿಕಾಸ್ ಆಫ್ ದಿ ಈ ಪಾರ್ಟಿಷನ್ ಪ್ಲಾನ್ ಬಂದ್ರಿಂದ ನಮಗೆ ಎಷ್ಟೋ ಜನರು, ನಮಗೆ ಸೋದರಿಯರು ಅಂದ್ರೆ ಒಂದ್ ಕಡೆ ಆ ಕಡೆ ಈ ಕಡೆ ಹೋಗ್ತಾರೆ, ಈ ಕಡೆ ಆ ಕಡೆ ಬರ್ತಾರೆ. ಇದರಿಂದ ಎಷ್ಟೋ ಕಡೆ ಡಿಸ್ಪ್ಲೇಸ್ಮೆಂಟ್ ಆಗಿದೆ, ಹೌದಾ ನೋಡಿ. ಸೊ ಈ ಒಂದು ಏನಂತಂದ್ರೆ ಆಕ್ಚುಲಿ ವಿಭಜನೆ ಮೂಲಕ ನಮಗೆ ಸಾಕಷ್ಟು ಒಂದು ನೋವು ಉಂಟಾಗಿದೆ. ಜೊತೆಗೆ ಇಲ್ಲಿ ನಮಗೆ ಹಿಂಸಾಚಾರಗಳು ಉಂಟಾಗಿದೆ. ಎಷ್ಟೋ ಲಕ್ಷಾಂತರ ಸೋದರಿಯರು ಅಂದ್ರೆ ನಿರಾಶ್ರಿತರಾಗಿದ್ದಾರೆ. ಯಾಕಂದ್ರೆ ಅವ್ರು ಏನಾದ್ರು ಭಾರತಕ್ಕೆ ಹೋದಾಗುತ್ತಾರೆ, ಅಲ್ಲಿ ಪಾಕಿಸ್ತಾನ ಲ್ಯಾಂಡ್ ಇದ್ರೆ ಕಳ್ಕೊಂಡಿದ್ದಾರೆ. ಸೊ ಹೀಗಾಗಿ ಅಂದ್ರೆ ಸಾಕಷ್ಟು ನೋವು ಅನುಭವಿಸಿದ್ದಾರೆ. ಸೊ ಹಾಗಂದ್ರೆ ಇದರ ಒಂದು ತ್ಯಾಗವನ್ನ ನಾವು ಸ್ಮರಿಸಬೇಕಾದ್ರೆ ಅಂದ್ರೆ ಪ್ರತಿ ವರ್ಷ ಏನ್ ಮಾಡ್ಬೇಕಾಗತ್ತೆ, ಆಗಸ್ಟ್ 14ನ್ನ ಒಂದು ವಿಭಜನೆಯ ಕರಾಳ ಸ್ಮರಣ ದಿನವನ್ನಾಗಿ ಆಚರಿಸಬೇಕಂತ ಹೇಳ್ತಾರೆ. ಯಾಕಂದ್ರೆ ಅದೊಂಥರ ನಾವು ಎಷ್ಟೋ ಜನರು ನಮ್ಮ ಭಾರತ ದೇಶಕ್ಕಾಗಿ ಒಂದು ತಮ್ಮ ಪ್ರಾಣವನ್ನೇ ತ್ಯಾಗವನ್ನೇ ಮಾಡಿರುವಂತಹ ಕಾರಣಕ್ಕಾಗಿ ಅವರನ್ನ ಸ್ಮರಿಸುವಂಥದ್ದು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಸೊ ಆ ಕಾರಣಕ್ಕಾಗಿ ಆಗಸ್ಟ್ 14ನ್ನ ನಾವು ಏನ್ ಮಾಡ್ಬೇಕಾಗಿದೆ, ಸೊ ವಿಭಜನೆಯ ಕರಾಳ ಸ್ಮರಣ ದಿನ ಅಂತ ಆಚರಿಸಬೇಕಂತ ಹೇಳಿ ರೀಸೆಂಟ್ ಆಗಿ ನರೇಂದ್ರ ಮೋದಿ ಅವರು ತಮ್ಮ ಒಂದು ಭಾಷಣದಲ್ಲಿ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾಗಿ ನಾವೇ ಈ ವರ್ಷದಿಂದ ಪ್ರತಿ ವರ್ಷ ಆಗಸ್ಟ್ 14ನ್ನ ಪಾರ್ಟಿಷನ್ ಆರರ್ಸ್ ರಿಮೆಂಬರೆನ್ಸ್ ಡೇ ಅಥವಾ ವಿಭಜನೆಯ ಕರಾಳ ಸ್ಮರಣ ದಿನವನ್ನಾಗಿ ಆಚರಿಸಲಾಗುತ್ತೆ. ಸೊ ನಾವು ನಿಮಗೆ ಮೇ ಬಿ ಎಕ್ಸಾಮ್ ಅಲ್ಲಿ ಕೇಳಬಹುದು, ಒಂದ್ ಕಡೆ ನೋಟ್ ಮಾಡ್ಕೊಳ್ಳಿ. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ಜೊತೆಗೆ ಅವರ ಭಾಷಣದಲ್ಲಿ ನೋಡಿ ಪ್ರತಿ ವರ್ಷ ಕೂಡ ಏನ್ ಮಾಡ್ತಿದ್ರು, ಕೆಲವೊಂದು ಹೊಸ ಯೋಜನೆಗಳನ್ನ ಘೋಷಣೆ ಮಾಡ್ತಾ ಇದ್ರು. ಅದ್ರ ಜೊತೆಗೆ ಈ ವರ್ಷ ಕೂಡ ಒಂದು ಹೊಸ ಯೋಜನೆಯನ್ನ ಘೋಷಣೆ ಮಾಡಿದ್ದಾರೆ. ಅದುವೇ ಪ್ರಧಾನ ಮಂತ್ರಿ ಗತಿಶಕ್ತಿ ಯೋಜನೆ ಅಂತಿದೆ. ಓಕೆನಾ. ಸೊ ಹಾಗಾಗಿ 2021ರ ಒಂದು 75ನೇ ಸ್ವತಂತ್ರೋತ್ಸವದ ಭಾಷಣದಲ್ಲಿ ನರೇಂದ್ರ ಮೋದಿ ಅವರು ಹೊಸ ಯೋಜನೆ ಘೋಷಣೆ ಮಾಡಿದ್ದಾರೆ. ಪ್ರಧಾನ ಮಂತ್ರಿ ಗತಿ ಶಕ್ತಿ ಯೋಜನೆ ಅಂತ ಕರೀತಾರೆ. ಓಕೆ, ಇದಕ್ಕೆ ಅಂದ್ರೆ ಸುಮಾರು 100 ಲಕ್ಷ ಕೋಟಿ ಅಮೌಂಟ್ ಅನ್ನು ಕೂಡ ಈ ಒಂದು ಯೋಜನೆಗೆ ಮೀಸಲಿಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಒಂದು ಯೋಜನೆ ಆಗಿದೆ. ಇದಕ್ಕೆ ಸುಮಾರು 100 ಲಕ್ಷ ಕೋಟಿ ಅಮೌಂಟ್ ಅನ್ನು ಕೂಡ ಇದಕ್ಕೆ ಮೀಸಲಿಟ್ಟಿದ್ದಾರೆ. ಗತಿ ಶಕ್ತಿ ಯೋಜನೆ ಅಂತ ಕರೀತಾರೆ. ಸೊ ಹಾಗಾದ್ರೆ ಏನಂತ ನೋಡ್ತಾ ಹೋಗೋಣ. ಹಾಗಾಗಿ ಈ ಗತಿ ಶಕ್ತಿ ಯೋಜನೆ ಇದೆಯಲ್ಲ, ಇದ್ರ ಮುಖಾಂತರ ಏನಂದ್ರೆ ನಮಗೆ ಸಾಕಷ್ಟು ಭಾರತ ಯುವಕರಿಗೆ ಉದ್ಯೋಗ ಅವಕಾಶ ಮಾಡಿಕೊಡುವಂಥದ್ದು. ಅಂದ್ರೆ ಜನರೇಷನ್ ಆಫ್ ದ ಎಂಪ್ಲಾಯ್ಮೆಂಟ್ ಜನರೇಷನ್ ಮಾಡ್ತಾರಂತೆ. ಅದೇ ರೀತಿ ಕೈಗಾರಿಕೆಗಳ ಉತ್ಪಾದನೆಯನ್ನ ಹೆಚ್ಚಿಸುವಂಥದ್ದು, ಅಂದ್ರೆ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಮಾಡುವಂಥದ್ದು. ಹಾಗೆ ಸಮಗ್ರ ಮೂಲ ಸೌಕರ್ಯ ಅಭಿವೃದ್ಧಿ ಮಾಡುವಂಥದ್ದು ಕೂಡ ಈ ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಅಂದ್ರೆ ಕಾಂಪ್ರಿಹೆನ್ಸಿವ್ ಆಗಿರುವಂತಹ ಒಂದು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದು ಕೂಡ ಈ ಸ್ಕೀಮಿನ ಮುಖ್ಯ ಉದ್ದೇಶವಾಗಿದೆ. ಸೊ ಹಾಗಾಗಿ ಇದಕ್ಕೆ ಸುಮಾರು 100 ಲಕ್ಷ ಕೋಟಿ ಅಮೌಂಟ್ ಅನ್ನು ಕೂಡ ಮೀಸಲಿಡಲಾಗಿದೆ. ಓಕೆನಾ. ಜೊತೆಗೆ ಈ ಒಂದು ಸ್ಕೀಮಿನ ಮೂಲಕ ಭಾರತ ಕೂಡ ಒಂದು ಜಾಗತಿಕವಾಗಿ ತನ್ನನ್ನು ತಾನು ಗುರುತಿಸಿಕೊಳ್ಳಕ್ಕೆ ಈ ಒಂದು ಸ್ಕೀಮು ಮೇ ಬಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಮೋದಿ ಅವರು ಹೇಳ್ತಾರೆ. ಓಕೆನಾ. ಸೊ ಅದುವೇ ಪ್ರಧಾನ ಮಂತ್ರಿ ಗತಿ ಶಕ್ತಿ ಯೋಜನೆ ಅಂತ ಕರೀತಾರೆ. ಸೊ ಇದರ ಮೇಜರ್ ಅಂದ್ರೆ ಆಕ್ಚುಲಿ ಉದ್ಯೋಗಗಳ ನಿರ್ಮಾಣ, ಹಾಗೆ ಮೂಲ ಸೌಕರ್ಯಗಳ ಒಂದು ನಿರ್ಮಾಣ, ಜೊತೆಗೆ ಭಾರತ ಒಂದು ಏನಂದ್ರೆ ಒಂದು ಗ್ಲೋಬಲ್ ಮಟ್ಟದಲ್ಲಿ ಕೂಡ ಗುರುತಿಸಿಕೊಳ್ಳಕ್ಕೆ ಇದು ಒಂದು ಎಸ್ಪೆಷಲಿ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೊಳ್ಳಿರುವಂತ ಒಂದು ವೆರಿ ಇಂಪಾರ್ಟೆಂಟ್ ಸ್ಕೀಮ್ ಅಂತ ಕರೀಬಹುದು. ಅದುವೇ ನಾವು ಗತಿ ಶಕ್ತಿ ಯೋಜನೆ ಅಂತ ಕರೀತಾರೆ. ಓಕೆ, ಇದ್ರ ಬಗ್ಗೆ ಅಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಗೊತ್ತಾಗ್ಬೋದು. ಸೊ ಹಾಗಾಗಿ ಇಷ್ಟು ಗೊತ್ತಿರೋ ಸಾಕಾಗುತ್ತೆ. ಓಕೆ, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಇದಂತ ಹೇಳ್ಬೋದು. ರೈಟ್. ಅದ್ರ ಜೊತೆಗೆ ಅವರ ಭಾಷಣದಲ್ಲಿ ಒಂದು ಇನ್ನೊಂದು ಸ್ಕೀಮ್ ಅನ್ನು ಕೂಡ ಮೆನ್ಷನ್ ಮಾಡ್ತಾರೆ. ಇಲ್ಲಿ ಸಾಕಷ್ಟು ಸ್ಕೀಮ್ಗಳು ಮೆನ್ಷನ್ ಮಾಡಿದ್ದಾರೆ, ನಿಮಗೆಲ್ಲ ಗೊತ್ತಿರಬೇಕಾಗುತ್ತೆ ಹೌದಾ. ಒಂದು ಜಲ್ ಜೀವನ್ ಮಿಷನ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಆಯುಷ್ಮಾನ್ ಭಾರತ್ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ. ಅದೇ ರೀತಿ ಆರ್ಟಿಕಲ್ 370 ಬಗ್ಗೆ ಕೂಡ ಮೆನ್ಷನ್ ಮಾಡಿದ್ದಾರೆ ಹೌದಾ. ಸೊ ಅದೇ ರೀತಿ ಹೀಗೆ ಸಾಕಷ್ಟು ಯೋಜನೆಗಳ ಬಗ್ಗೆ ಅವರು ಕೂಡ ಮೆನ್ಷನ್ ಮಾಡಿದ್ದಾರೆ. ಮೇ ಬಿ ಇವೆಲ್ಲ ಕೂಡ ನಿಮಗೆ ಎಕ್ಸಾಮ್ ಅಲ್ಲಿ ಇಂಪಾರ್ಟೆಂಟ್ ಆಗ್ಬೋದು. ಆದ್ರೆ ಇನ್ನೊಂದು ಸ್ಕೀಮ್ ಮೆನ್ಷನ್ ಮಾಡ್ತಾರೆ ಅದರಲ್ಲಿ, ದಟ್ ಈಸ್ ಕಾಲ್ಡ್ ದ ವಾಹನ ಗುಜರಿ ನೀತಿ ಅಂತ ಕರಿತೀವಿ ಹೌದಾ. ಅಂದ್ರೆ ವೆಹಿಕಲ್ ಸ್ಕ್ರಾಪೇಜ್ ಪಾಲಿಸಿ ಅಂತ ರೀಸೆಂಟ್ ಆಗಿ ಅಂದ್ರೆ ಲಾಸ್ಟ್ ಇಯರ್ ಅಲ್ಲಿ ಬಜೆಟ್ ಅಲ್ಲಿ ಘೋಷಣೆ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು. ಅದನ್ನ ಜಾರಿಗೆ ತರೋಕೆ ರೀಸೆಂಟ್ ಆಗಿ ಮೋದಿ ಅವರು ತಮ್ಮ ಭಾಷಣದಲ್ಲಿ ಘೋಷಣೆ ಮಾಡ್ತಾರೆ, ಅಂದ್ರೆ ಅನೌನ್ಸ್ ಮಾಡ್ತಾರೆ. ಅದುವೇ ವಾಹನ ಗುಜರಿ ನೀತಿ ಅಂತ. ಯಾಕಂದ್ರೆ ಈ ಒಂದು ಸ್ಕೀಮ್ ಅನ್ನ ಏನಾದ್ರೂ ಕೂಡ ನಾವು ಇಂಪ್ಲಿಮೆಂಟೇಷನ್ ಮಾಡಲಾಗ್ತೀವಿ ಜಗತ್ತಿನಲ್ಲಿ, ಅಂದ್ರೆ ಏನೋ G20 ದೇಶಗಳಿದೆಯಲ್ಲ ಅದರಲ್ಲಿ ಅಂದ್ರೆ ಈ ಒಂದು ವಾಹನ ಗುಜರಿ ನೀತಿ ಮಾಡಿರುವಂತ ಮೊಟ್ಟ ಮೊದಲ ದೇಶವಾಗಿರುವಂತದ್ದು ಏನಂದ್ರೆ ನಮ್ಮ ಭಾರತ ಆಗುತ್ತೆ. ಹಾಗಾಗಿ ಈ ಕಾರಣಕ್ಕಾಗಿ ಆಕ್ಚುಲಿ ಈ ಒಂದು ಸ್ಕೀಮ್ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಘೋಷಣೆ ಮಾಡಿದ್ದಾರೆ. ಸೊ ಹಾಗಾದ್ರೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಏನಿದು ವಾಹನ ಗುಜರಿ ನೀತಿ ಅಂತ. ರೈಟ್. ಇಂಗ್ಲಿಷ್ ನಲ್ಲಿ ನಾವು ವೆಹಿಕಲ್ ಸ್ಕ್ರಾಪೇಜ್ ಪಾಲಿಸಿ ಅಥವಾ ವಾಹನ ಗುಜರಿ ನೀತಿ ಅಂತ ಕರಿತೀವಿ.
ನೋಡಿ ನಾವು ಯಾವುದೇ ಒಂದು ವಸ್ತು ತಗೊಂಡಾಗ ಏನಾಗುತ್ತೆ, ಅದು ಇಂತಿಷ್ಟು ದಿನಗಳ ಕಾಲ ಏನಾಗುತ್ತೆ, ಅದು ನಮಗೆ ಚೆನ್ನಾಗಿ ಒಂದು ಕೆಲಸ ಮಾಡುತ್ತೆ ಅಥವಾ ನಮಗೆ ಅದರಿಂದ ಸಾಕಷ್ಟು ಉಪಯೋಗ ಆಗುತ್ತೆ. ಆದ್ರೆ ಸ್ವಲ್ಪ ದಿನಗಳ ಏನಾಗುತ್ತೆ, ಅದು ಆಮೇಲೆ ಅದೆಲ್ಲೊಂದು ಕಡೆ ನಮಗೆ ಅಷ್ಟು ಸಫಿಶಿಯಂಟ್ ಆಗಿ ನಮಗೆ ಕೆಲಸ ಮಾಡಲ್ಲ, ಹೌದಾ? ಅದೇ ರೀತಿ ಕೂಡ ಒಂದು ವೆಹಿಕಲ್ ತಗೊಂಡ್ರೆ ಏನಾಗುತ್ತೆ, ಅದು ಮೇ ಬಿ ಒಂದು 10 years 20 years ಮಾತ್ರ ಅದು ನಮಗೆ ಕರೆಕ್ಟ್ ಆಗಿ ವರ್ಕ್ ಮಾಡುತ್ತೆ. ಆಮೇಲೆ ಏನಾಗುತ್ತೆ, ಅದರಿಂದ ನಮಗೆ ಸಾಕಷ್ಟು ಒಂದು ಪ್ರಾಬ್ಲಮ್ಸ್ ಉಂಟಾಗ್ತಾ ಹೋಗುತ್ತೆ. ಅದು ನೇಚರ್ ಆಗಿರ್ಬೋದು ಅಥವಾ ಒಂದು ನಮಗೆ ಅದರ ಮೇಂಟೆನೆನ್ಸ್ ಆಗಿರ್ಬೋದು, ಇದರಿಂದ ಸಾಕಷ್ಟು ಸಮಸ್ಯೆ ಉಂಟಾಗುತ್ತೆ. ಆ ಕಾರಣಕ್ಕಾಗಿ ಏನಂದ್ರೆ ಇಲ್ಲಿ ವೆಹಿಕಲ್ ಏನ್ ಮಾಡ್ತಾರೆ ಅಂದ್ರೆ ಅವುಗಳನ್ನ ಸ್ಕ್ರಾಪ್ ಮಾಡಿ ಒಂದು ಗುಜರಿಗೆ ಹಾಕುವಂತ ಕೆಲಸ ಮಾಡ್ತಾರೆ. ಅದಕ್ಕೆ ಇದನ್ನ ನಾವು ವಾಹನ ಗುಜರಿ ನೀತಿ ಅಥವಾ ವೆಹಿಕಲ್ ಸ್ಕ್ರಾಪೇಜ್ ಪಾಲಿಸಿ ಅಂತ ಕರೀತಾರೆ. ಸೊ ಹಾಗಾದ್ರೆ ಅದ್ರ ಬಗ್ಗೆ ನೋಡ್ತಾ ನೋಡಿ, ಈ ವೆಹಿಕಲ್ ಸ್ಕ್ರಾಪೇಜ್ ಪಾಲಿಸಿ ಅಥವಾ ವಾಹನಗಳ ಒಂದು ಗುಜರಿ ನೀತಿ ಇದೆಯಲ್ಲ, ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಇಲ್ಲಿ ಮೇಜರ್ ಆಗಿ ಫೋಕಸ್ ಮಾಡೋದಂದ್ರೆ ಹಳೆಯ ವಾಹನಗಳು ಅಥವಾ ಓಲ್ಡ್ ವೆಹಿಕಲ್ ಗಳನ್ನ ಫೋಕಸ್ ಮಾಡ್ತಾರೆ. ಈಗ ಏನಾಗುತ್ತೆ ನೋಡಿ, ಪ್ರತಿ ವರ್ಷ ಏನಂದ್ರೆ ಇವುಗಳನ್ನ ಏನ್ ಮಾಡ್ತೀವಿ ನಾವು ವಾಹನಗಳ ರಿಜಿಸ್ಟ್ರೇಷನ್ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ಇಲ್ಲಿ ಹಳೆಯ ವಾಹನಗಳು ಏನ್ ಮಾಡ್ತಾರೆ ಅಂದ್ರೆ ಮರುನೋಂದಣಿ ಮಾಡ್ತಾರೆ ಅಥವಾ ರೀ ರಿಜಿಸ್ಟ್ರೇಷನ್ ಮಾಡ್ತಾರೆ. ಅದ್ರ ಮುಖಾಂತರ ಅಂದ್ರೆ ಅವಳಿಗೊಂದು ಫಿಟ್ನೆಸ್ ಟೆಸ್ಟ್ ಇರ್ತಾರೆ. ಟೇಕ್ ಫಾರ್ ಎಕ್ಸಾಂಪಲ್, ಈಗ ಒಂದು ಬೈಕ್ ಇದೆ ಅನ್ಕೊಂಡು, ಒಂದು ಬೈಕ್ ಇದೆ ಹೌದಾ, ಇದು ತಗೊಂಡು ಅಂದ್ರೆ ಒಂದು 20 years ಆಯ್ತು. ಇದಕ್ಕೆ ಏನ್ ಮಾಡ್ತೀವಿ, ಈಗ ರೀ ರಿಜಿಸ್ಟ್ರೇಷನ್ ಮಾಡ್ಬೇಕಾಗಿದೆ ಹೌದಾ. ಅದಕ್ಕೆ ಏನ್ ಮಾಡ್ತಾರೆ, ಸರ್ಕಾರ ಏನ್ ಮಾಡ್ತಾರೆ ಅಂದ್ರೆ ಒಂದು ಫಿಟ್ನೆಸ್ ಟೆಸ್ಟ್ ಇಡ್ತಾರೆ. ಏನ್ ಮಾಡ್ತಾರೆ, ಅದಕ್ಕೆ ಒಂದು ಫಿಟ್ನೆಸ್ ಟೆಸ್ಟ್ ಇಡ್ತಾರೆ. ಅದರಲ್ಲಿ ಏನಾದ್ರು ಪಾಸ್ ಆದ್ರೆ ಓಕೆ, ಅದೇ ಪಾಸ್ ಏನಾಗುತ್ತೆ, ಅದಕ್ಕೆ ಮತ್ತೆ ಮುಂದೆ ಅದನ್ನ ಚಾಲನೆ ಮಾಡ್ಕೊಳ್ಳೋಕೆ ಅವಕಾಶ ಕೊಡ್ತಾರೆ. ಆಗ ಏನಾದ್ರು ಆ ಫಿಟ್ನೆಸ್ ಟೆಸ್ಟ್ ಅಲ್ಲಿ ಫೇಲ್ ಆದ್ರೆ ಏನಂದ್ರೆ ಅದಕ್ಕೆ ಏನ್ ಮಾಡ್ತಾರೆ, ಇಲ್ಲಿ ಒಂದು ಟಾರ್ಗೆಟ್ ಕೊಡ್ತಾರೆ. ಏನ್ ಟಾರ್ಗೆಟ್ ಅಂದ್ರೆ ನೋಡಿ, ಆಕ್ಚುಲಿ ಯಾವುದೇ ಒಂದು ವೆಹಿಕಲ್ ಇರುತ್ತಲ್ಲ ಅದಕ್ಕೆ 15 ವರ್ಷಕ್ಕಿಂತ ಮೇಲ್ಪಟ್ಟಾಗಿರ್ಬೇಕು ಆಗ್ಬಿಟ್ರೆ ಏನ್ ಮಾಡ್ತಾರೆ, 15 ವರ್ಷಕ್ಕಿಂತ ಮೇಲ್ಪಟ್ರೆ ಅದೇನಂದ್ರೆ ಸರ್ಕಾರಿ ವಾಹನ ಆಗಿರ್ಬೇಕಂತ. ಅಂದ್ರೆ ಇಂಡಿವಿಜುವಲ್ ಆಗಿರುತ್ತಾ ಪಬ್ಲಿಕ್ ವೆಹಿಕಲ್ ಇದ್ರೆ ಏನಂದ್ರೆ 15 ವರ್ಷ ಅವಕಾಶ ಇರುತ್ತೆ. ಈಗ ಒಂದು ಬೈಕ್ ತಂದಿದ್ವಿ ಹೌದಾ, ಅದಕ್ಕೆ 15 ವರ್ಷ ಆಗಿದೆ, ಅದು ಇಂಡಿವಿಜುವಲ್ ಆಗಿದೆ ಅಥವಾ ಗೌರ್ಮೆಂಟ್ ವೆಹಿಕಲ್ ಆಗಿದೆ. ಅದಕ್ಕೆ ಏನ್ ಮಾಡಬೇಕು, ಸ್ಕ್ರಾಪೇಜ್ ಮಾಡ್ಕೊಳ್ಳೋಕೆ ಫಿಟ್ನೆಸ್ ಟೆಸ್ಟ್ ಅನ್ನು ಮಾಡ್ತಾರೆ. ಅದೇ ರೀತಿ ಖಾಸಗಿ ಪಬ್ಲಿಕ್ ಪ್ರೈವೇಟ್ ಇರುತ್ತಲ್ಲ ಆ ವೆಹಿಕಲ್ ಏನಂದ್ರೆ ಇಲ್ಲಿ 20 ವರ್ಷ ಅವಕಾಶ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಖಾಸಗಿ ವಾಹನಗಳಿಗೆ 20 ವರ್ಷ ಮೇಲ್ಪಟ್ಟರೆ ಏನ್ ಮಾಡ್ತಾರೆ, ಅವುಗಳಿಗೆ ಸ್ಕ್ರಾಪೇಜ್ ಮಾಡಕ್ಕೆ ಇಲ್ಲಿ ಅವಕಾಶ ಇದೆ. ಅದೇ ರೀತಿ ಇಂಡಿವಿಜುವಲ್ ಅಥವಾ ಪಬ್ಲಿಕ್ ವೆಹಿಕಲ್ ಇರ್ತಾವಲ್ಲ ಅವುಗಳಂದ್ರೆ 15 ವರ್ಷ ಮೇಲ್ಪಟ್ಟರೆ ಅವುಗಳಿಗೆ ಸ್ಕ್ರಾಪೇಜ್ ಮಾಡಬಹುದು ಸರ್ಕಾರ ಅಂತ. ಓಕೆನಾ? ಸೊ ಹಾಗಾಗಿ ಅಂದ್ರೆ ಆಮೇಲೆ ಅವುಗಳಿಗೆ ಸ್ಕ್ರಾಪೇಜ್ ಮಾಡ್ಕೊಳ್ಳೋಕೆ ಅವಕಾಶ ಕೊಡಲಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಸರ್ಕಾರಿ ವಾಹನಗಳಿಗೆ ಅಥವಾ ವೈಯಕ್ತಿಕ ವಾಹನಗಳಿಗೆ 15 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. ಅದೇ ರೀತಿ ಕಮರ್ಷಿಯಲ್ ವೆಹಿಕಲ್ಗಳು ಹೌದಾ, ಅವುಗಳಿಗೆ 20 ವರ್ಷಕ್ಕಿಂತ ಮೇಲ್ಪಟ್ಟರೆ ಅಂದ್ರೆ ಅವುಗಳಿಗೆ ಇಲ್ಲಿ ಏನಾಗುತ್ತೆ, ಒಂದು ಸ್ಕ್ರಾಪೇಜ್ ಮಾಡ್ಕೊಳ್ಳೋಕೆ ಸರ್ಕಾರದಿಂದ ಅವಕಾಶ ಇರುತ್ತೆ. ಓಕೆನಾ? ಸೊ ಹಾಗಾದ್ರೆ ನೋಡಿ, ಈಗ ಯಾರೋ ಒಬ್ಬ ವ್ಯಕ್ತಿ ಏನ್ ಮಾಡಿದಾನಂದ್ರೆ ಒಂದು ವೆಹಿಕಲ್ ತಗೊಂಡಿದ್ದಾನೆ, ಅದನ್ನ ಆಲ್ರೆಡಿ 15 ವರ್ಷ ಆಗಿದೆ, ಆದ್ರೆ ಇನ್ನೂ ಕೂಡ ಚೆನ್ನಾಗಿ ಕೆಲಸ ಮಾಡ್ತಿದೆ ಹೌದಾ. ಆದ್ರೆ ಅದರಿಂದ ಏನಾಗುತ್ತೆ, ಸಾಕಷ್ಟು ಒಂದು ಲಾಸ್ ಆಗ್ತಿರುತ್ತೆ. ಮೇ ಬಿ ಅದರಿಂದ ಸಾಕಷ್ಟು ನಮಗೆ ಒಂದು ಪೊಲ್ಯೂಷನ್ ಆಗ್ಬಹುದು ಅಥವಾ ಎಲ್ಲೊಂದ್ ಕಡೆ ಅದು ಸೇಫ್ಟಿ ಮೆಜರ್ ಕೂಡ ನಮಗೆ ಎಲ್ಲೊಂದ್ ಕಡೆ ಅಷ್ಟು ಸರಿಯಾಗಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ವೆಹಿಕಲ್ ಅನ್ನ ಒಂದು ಡೀಪ್ ನೋಟ್ ಮಾಡಕ್ಕೆ ಏನ್ ಮಾಡ್ತಾರೆ, ಅದಕ್ಕೆ ಜಾಸ್ತಿ ಟ್ಯಾಕ್ಸ್ ಹಾಕ್ತಾರೆ. ನೋಡಿ ಅಂದ್ರೆ ಇಲ್ಲಿ 15 ವರ್ಷಕ್ಕಿಂತ ಮೇಲ್ಪಟ್ಟಂತ ವೆಹಿಕಲ್ ಇದ್ರೆ ಏನಾಗುತ್ತೆ, ಅದನ್ನ ಕಂಟಿನ್ಯೂಷನ್ ಮಾಡಕ್ ಹೋಗ್ಬೇಕಂದ್ರೆ ಏನಾಗುತ್ತೆ, ಅಲ್ಲಿ ಒಂದು ಆರಂಭಿಕವಾಗಿರುವಂತಹ ರಿಜಿಸ್ಟ್ರೇಷನ್ ಫೀಸ್ ಜಾಸ್ತಿ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಆಟೋಮೆಟಿಕ್ ಆಗಿ ಆ ವೆಹಿಕಲ್ ನ ಸ್ಕ್ರಾಪೇಜ್ ಅವಕಾಶ ಕೊಡ್ತಾರೆ ಹೌದಾ. ಜೊತೆಗೆ ಯಾವುದೇ ಒಬ್ಬ ವ್ಯಕ್ತಿ 15 ವರ್ಷ ನಂತರ ವೆಹಿಕಲ್ ಅನ್ನ ಏನಂದ್ರೆ ಸ್ಕ್ರಾಪೇಜ್ ಅವಕಾಶ ಕೊಟ್ಟರೆ ಏನ್ ಮಾಡ್ತಾರೆ ಅಂದ್ರೆ ಆತನಿಗೆ ವೈಯಕ್ತಿಕ ವೆಹಿಕಲ್ ಗಳಿಗೆ ಅಂದ್ರೆ ಸುಮಾರು 15% ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ರೋತ್ಸಾಹನ ಕೊಡ್ತಾರೆ. ಎಷ್ಟು ಕೊಡ್ತಾರೆ, 20% ಅವರಿಗೆ ಒಂದು ಸೊ ಇಲ್ಲಿ ಒಂದು ಪ್ರೋತ್ಸಾಹನ ಕೊಡ್ತಾರೆ. ಅದೇ ರೀತಿ ಕಮರ್ಷಿಯಲ್ ವೆಹಿಕಲ್ ಆದ್ರೆ ಆತನಿಗೆ 15 ವರ್ಷ ಏನಂದ್ರೆ ಆಕ್ಚುಲಿ ಒಂದು ತೆರಿಗೆ ವಿನಾಯಿತಿ ಸಿಗುತ್ತೆ, ಆಮೇಲೆ ಪ್ರೋತ್ಸಾಹ ಕೂಡ ಸಿಗ್ತಾರೆ. ಸೊ ಹಾಗಾಗಿ ಏನಂದ್ರೆ ಇಲ್ಲಿ ಹಳೆಯ ವಾಹನಗಳನ್ನ ಗುಜರಿಗೆ ಹಾಕೊಳ್ಳೋಕೆ ಸರ್ಕಾರ ಅಂದ್ರೆ ಎಲ್ಲ ಒಂದ್ ಕಡೆ ರೀತಿಯಿಂದ ಎರಡು ಕಡೆಯಿಂದ ನೀವು ಯೂಸ್ ಮಾಡ್ತೀವಿ ಅಂದ್ರೆ ನಿಮಗೆ ಜಾಸ್ತಿ ಒಂದು ರಿಜಿಸ್ಟ್ರೇಷನ್ ಆಗ್ತಾರೆ, ಟ್ಯಾಕ್ಸ್ ಆಗ್ತಾರೆ. ನೀವು ಅಂದ್ರೆ ಸ್ಕ್ರಾಪೇಜ್ ಮಾಡ್ಕೊಳ್ಳೋಕೆ ಹೋದ್ರೆ ನಿಮಗೆ ಇಲ್ಲಿ ಕೂಡ ಇನ್ಸೆಂಟಿವ್ ಕೊಟ್ಟಿರಂದ್ರೆ ನಿಮಗೆ ಹಾಗೇನ ಈ ಒಂದು ರೋಡ್ ಟ್ಯಾಕ್ಸ್ ಅಲ್ಲಿ ಕೂಡ ಸಾಕಷ್ಟು ಒಂದು ವಿನಾಯಿತಿನೇ ಕೊಡ್ತಾರೆ. ಸೊ ಓಕೆನಾ? ಸೊ ಹಾಗಾಗಿ ದಟ್ ಈಸ್ ಕಾಲ್ಡ್ ದ ವೆಹಿಕಲ್ ಸ್ಕ್ರಾಪೇಜ್ ಪಾಲಿಸಿ ಅಂತ. ಎಕ್ಸಾಂಪಲ್ ನಿಮ್ಗೆ ಮೇ ಬಿ ಇದು ಕೇಳಬಹುದು. ಸೊ ಹಾಗಾಗಿ ನಿಮಗೆ ಇಂಡಿವಿಜುವಲ್ ವೆಹಿಕಲ್ ಅಥವಾ ಪಬ್ಲಿಕ್ ವೆಹಿಕಲ್ ಆದ್ರೆ 15 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. ಅದೇ ರೀತಿ ಕಮರ್ಷಿಯಲ್ ವೆಹಿಕಲ್ ಆದ್ರೆ ಎಷ್ಟಾಗಿರ್ಬೇಕು, ಅದು 20 ವರ್ಷಕ್ಕಿಂತ ಮೇಲ್ಪಟ್ಟಂತ ವೆಹಿಕಲ್ಗಳಿಗೆ ಅವಕಾಶ ಇರುತ್ತೆ. ಓಕೆನಾ? ಹಾಗಾದ್ರೆ ಇದರಿಂದ ನಮ್ಗೆ ಏನು ಉಪಯೋಗ ಅಂತ ಕ್ವಶನ್ ಕೇಳ್ಬೋದು. ಯಾಕೆ ಮಾಡ್ತಾರೆ ಇದನ್ನ, ಯಾಕೆ ಒಂದು ವೆಹಿಕಲ್ ಸ್ಕ್ರಾಪೇಜ್ ಪಾಲಿಸಿ ನಮಗೆ ಅವಶ್ಯಕತೆ ಅಂದ್ರೆ ಖಂಡಿತ ಇದೆ. ನೋಡಿ, ಈ ವೆಹಿಕಲ್ ಸ್ಕ್ರಾಪೇಜ್ ಪಾಲಿಸಿ ಅಥವಾ ವಾಹನ ಗುಜರಿ ನೀತಿ ಇದೆಯಲ್ಲ, ಇದು ಏನಾಗುತ್ತೆ ಅಂದ್ರೆ ನೋಡಿ, ಈಗ ಎಷ್ಟೋ ವೆಹಿಕಲ್ಗಳು ಏನ್ ಮಾಡ್ತೇವೆ ಅಂದ್ರೆ ಸಾಕಷ್ಟು ಒಂದು ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತೇವೆ ಹೌದಾ. ಹೋಗ್ಬೇಕಾದ್ರೆ ಎಷ್ಟೋ ನೋಡ್ರಿ ಎಲ್ಲ ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಹೊಗೆ ಹೋಗ್ತಾ ಇರ್ತೇವೆ ಹೌದಾ. ಅದನ್ನ ಫಸ್ಟ್ ತಡೆಗಟ್ಟಬಹುದು. ಅಂದ್ರೆ ನಮ್ಮ ಪರಿಸರದಲ್ಲಿ ಅಂದ್ರೆ ಮಾಲಿನ್ಯಕಾರಕಗಳನ್ನ ಕಡಿಮೆ ಮಾಡಬಹುದು ಈ ಒಂದು ವೆಹಿಕಲ್ ಗಳನ್ನ ಸ್ಕ್ರಾಪ್ ಮಾಡೋದ್ ಮುಖಾಂತರ. ಅದೇ ರೀತಿ ಎರಡನೇದು ಒಂದು ಪರಿಸರ ಸ್ನೇಹಿಗಳಾಗಿಲ್ಲ. ಈಗ ನೋಡಿ,
20 ವರ್ಷಕ್ಕಿಂತ ಹಿಂದೆ ರೆಡಿ ಮಾಡಿರುವಂತ ವೆಹಿಕಲ್ ಇದೆಯಲ್ಲ ಅವುಗಳು ಏನ್ ಮಾಡ್ತವೆ, ಜಾಸ್ತಿ ಎಮಿಷನ್ ಮಾಡ್ತವೆ. ಆದ್ರೆ ರೀಸೆಂಟ್ ಏನ್ ಮಾಡಿದ್ವಿ ನಾವೀಗ, ಒಂದು ಕಾಲ ಟೆಕ್ನಾಲಜಿ ಬಂದಿದೆ. ಈಗೇನಂದ್ರೆ ವೆಹಿಕಲ್ಗಳು ಇದೆಯಲ್ಲ, ಈಗೇನಂದ್ರೆ ಈಗ ನಾವು ಏನ್ ಮಾಡ್ತೀವಿ, ಈ CNG ಯೂಸ್ ಮಾಡ್ಕೊಂಡೆಲ್ಲ ನಾವು ವೆಹಿಕಲ್ ಮೂವ್ ಮಾಡ್ತಾ ಇದೀವಿ, ಅಥವಾ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಬಂದಿದೆ. ಹೀಗಾಗಿ ಇದರಿಂದ ನಮಗೆ ಪರಿಸರಕ್ಕೆ ಅಷ್ಟು ಹಾನಿ ಆಗಲ್ಲ. ಆ ಕಾರಣಕ್ಕಾಗಿ ನಾವು ಪರಿಸರ ಸ್ನೇಹಿ ಕೂಡ ಆಕ್ಚುಲಿ ಒಂದು ಸ್ಕೀಮ್ ತುಂಬಾ ಬೆನಿಫಿಟ್ ಆಗುತ್ತೆ. ಜೊತೆಗೆ ಸುರಕ್ಷತೆ ನೋಡಿ, ಈಗ ನೋಡಿ ಎಷ್ಟೋ ವೆಹಿಕಲ್ಗಳೇ ಸರಿಯಾಗಿ ಬ್ರೇಕ್ ಕೆಲಸ ಮಾಡಂಗಿಲ್ಲ, ಸರಿಯಾಗಿ ಎಕ್ಸಲೇಟರ್ ಕೆಲಸ ಮಾಡಂಗಿಲ್ಲ. ಅವಾಗ ಏನಾಗುತ್ತೆ, ರೋಡಲ್ಲಿ ಏನಾಗ್ತವೆ, ಆಕ್ಸಿಡೆಂಟ್ಗಳಾಗಿ ಸಾಕಷ್ಟು ಒಂದು ಸುರಕ್ಷತೆ ತೊಂದರೆ ಆಗ್ತಾ ಹೋಗುತ್ತೆ. ಹಾಗಾಗಿ ಅದನ್ನ ಕೂಡ ನಾವೇನ್ ಮಾಡ್ಬೋದು, ಇದರ ಮೂಲಕ ಈ ಒಂದು ಪಾಲಿಸಿ ಮುಖಾಂತರ ತಡೆಗಟ್ಟಬಹುದು. ಓಕೆನಾ. ಜೊತೆಗೆ ಈ ವಾಹನ ಗುಜರಿ ನೀತಿ ಇದೆಯಲ್ಲ, ಇದೇನಾಗುತ್ತೆ ಅಂದ್ರೆ ಮೋದಿ ಅವರು ಹೇಳ್ತಾರೆ, ಇದರ ಮುಖಾಂತರ ಏನಂದ್ರೆ ನಮ್ಮ ಒಂದು ಎಕನಾಮಿ ಏನಾಗುತ್ತೆ, ಒಂದು ಸರ್ಕ್ಯುಲರ್ ಎಕನಾಮಿ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ವೃತ್ತಾಕಾರದ ಆರ್ಥಿಕತೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಏನ್ ಹಿಂಗಂದ್ರೆ ನೋಡಿ, ಈಗ ಟೇಕ್ ಫಾರ್ ಎಕ್ಸಾಂಪಲ್, ಹೌದಾ, ಒಂದು ವೆಹಿಕಲ್ ಇದೆ. ವೆಹಿಕಲ್ ಅಂದ್ರೆ ಇದು 15 ವರ್ಷ ಆಗಿದೆ. ಇದಕ್ಕೆ ಏನ್ ಮಾಡ್ತಾರೆ, ಇದನ್ನ ಗುಜರಿಗೆ ಹಾಕಿ ಅದನ್ನ ಹೊಡಿತಾರೆ, ಹೌದಾ. ಅವಾಗ ಏನಂದ್ರೆ ನಮ್ಗೆ ಏನಾಗುತ್ತೆ, ಇದರಿಂದ ನಮ್ಗೆ ಐರನ್ ಗಳು ಸಿಗ್ತವೆ, ಸ್ಟೀಲ್ ಸಿಗ್ತವೆ, ಸಾಕಷ್ಟು ಅದರ್ ಪಾರ್ಟ್ ಸಿಗ್ತಾ ಹೋಗ್ತವೆ. ಅವಾಗ ಏನ್ ಮಾಡ್ಬೋದು, ಅದ್ರ ಮುಖಾಂತರ ಮತ್ತೆ ನಾವು ರೀಯೂಸ್ ಮಾಡ್ಬೋದು. ರೀಯೂಸ್ ಮಾಡೋಕೆ ಏನಾಗುತ್ತೆ, ಅಗೇನ್ ಇಲ್ಲಿ ಉದ್ಯೋಗಗಳ ಸೃಷ್ಟಿ ಆಗುತ್ತೆ, ಮತ್ತೆ ಇದನ್ನ ರೀಯೂಸ್ ಮಾಡ್ಬೋದು. ಸೊ ಏನಾಗುತ್ತೆ, ಒಂಥರ ಸರ್ಕ್ಯುಲರ್ ಆಗಿ, ಒಂಥರ ಅಂದ್ರೆ ವೃತ್ತಾಕಾರದಲ್ಲಿ, ಮತ್ತೆ ಇದು ಸಾಕಷ್ಟು ಆರ್ಥಿಕತೆಗೆ ಒಂದು ಬೂಸ್ಟ್ ಅಪ್ ಮಾಡುತ್ತೆ. ಈಗ ನೋಡಿ ಫಾರ್ ಎಕ್ಸಾಂಪಲ್ ಹೆಂಗಂದ್ರೆ, ಯಾವ್ದಾರ ಒಂದು ದೊಡ್ಡ ಟ್ರಕ್ ಹೊಡೆದ್ರೆ ಏನಾಗುತ್ತೆ, ಅದ್ರ ಮೂಲಕ ನಾವು 10 ರಿಂದ 15 4 ರಿಂದ 5 ಬೈಕ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ಬೋದು, ಹೌದಾ. ಅದರಿಂದ ಏನಂದ್ರೆ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಮತ್ತೆ ಏನಾಗುತ್ತೆ, ಇಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಇದನ್ನ ನಾವು ಸರ್ಕ್ಯುಲರ್ ಎಕಾನಮಿಗೆ ಸಾಕಷ್ಟು ಒಂದು ಉತ್ತೇಜನ ನೀಡುತ್ತೆ ಅಂತ ಹೇಳ್ತಾರೆ ಈ ಒಂದು ವೆಹಿಕಲ್ ಸ್ಕ್ರೇಪೇಜ್ ಪಾಲಿಸಿ ಅಂತ. ಜೊತೆಗೆ ಇದ್ರ ಮುಖಾಂತರ ಏನಾಗುತ್ತೆ, ನಮ್ಮ ಎಕನಾಮಿಗೆ ಸುಮಾರು 10,000 ಕೋಟಿಗಳ ಒಂದು ಇನ್ವೆಸ್ಟ್ಮೆಂಟ್ ಆಗುತ್ತೆ, ಸುಮಾರು 35,000 ಉದ್ಯೋಗಾವಕಾಶಗಳು ಸಿಗುತ್ತೆ ಅಂತ ಸಾಕಷ್ಟು ಒಂದು ಎಸ್ಟಿಮೇಷನ್ ಮಾಡಲಾಗಿದೆ, ಹೌದಾ. ಸುಮಾರು ಈ ಒಂದು ಯೋಜನೆ ಮುಖಾಂತರ 10,000 ಕೋಟಿ ಒಂದು ಇನ್ವೆಸ್ಟ್ಮೆಂಟ್ ಬರುತ್ತೆ ನಮಗೆ. ಹಾಗೆ ಸುಮಾರು 35 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಾವಕಾಶಗಳು ಕೂಡ ನಮಗೆ ಇದರಲ್ಲಿ ಸೃಷ್ಟಿ ಆಗ್ತವೆ. ಸೊ ಹಾಗಾಗಿ ಇದರಿಂದ ಸಾಕಷ್ಟು ಬೆನಿಫಿಟ್ ಆಗುತ್ತೆ ಅಂತ ಹೇಳ್ಬೋದು ರಿಗಾರ್ಡಿಂಗ್ ದ ಅವರ್ ಇಂಡಿಯನ್ ಎಕನಾಮಿಗೆ, ರೈಟ್. ಸೊ ಹಾಗಾದ್ರೆ ಪ್ರೆಸೆಂಟ್ ಆಗಿನೇ ಯಾಕೆ ಮಾಡ್ಬೇಕಂತ ನಿಮ್ ಕ್ವಶನ್ ಬರುತ್ತೆ, ಹೌದಾ. ಈಗ ಏನ್ ಅವಶ್ಯಕತೆ ಇದೆ ಅಂದ್ರೆ ಖಂಡಿತ ಅವಶ್ಯಕತೆ ಇದೆ. ಯಾಕಂದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ನೋಡಿ, ಏನಂದ್ರೆ ಈಗೆಲ್ಲ ವೆಹಿಕಲ್ ಅಂದ್ರೆ 20 ವರ್ಷಕ್ಕಿಂತ ವೆಹಿಕಲ್ ಅಂದ್ರೆ ಜಾಸ್ತಿ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದಾವೆ, ಅವುಗಳನ್ನ ತಡೆಗಟ್ಟಬಹುದು. ಎರಡನೇದೇನಂದ್ರೆ ನೋಡಿ, ಪ್ರೆಸೆಂಟ್ ಆಗಿ ಮಾಡಿದ್ರೆ ನಮ್ಮ ದೇಶದಲ್ಲಿ ಒಂದು BS6 ಅಂತ ಕೇಳಿದ್ದಾರೆ, ಹೌದಾ. BS6 ಅಂದ್ರೆ ಇದೊಂದು ಎಮಿಷನ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಇದನ್ನೇನಂತ ಕರಿತೀವಿ ನಾವು, ಎಮಿಷನ್ ಸ್ಟ್ಯಾಂಡರ್ಡ್ ಅಂತಂದ್ರೆ ಇಷ್ಟೇ ಒಂದು ಪೊಲ್ಯೂಷನ್ ಕ್ರಿಯೇಟ್ ಅಂದ್ರೆ ಲಾಂಚ್ ಮಾಡ್ಬೇಕಂತ ಏನ್ ಹೇಳುತ್ತೆ, ಇದು BS6 ಹೇಳುತ್ತೆ. BS ಅಂದ್ರೆ ಆಕ್ಚುಲಿ ಭಾರತ್ ಸ್ಟೇಜ್ 6 ಅಂತ ಕರೀತಾರೆ. ಸೊ ಹಾಗಾಗಿ ಪ್ರೆಸೆಂಟ್ ಆಗಿ ನೀವು ಏನಾದ್ರು ಕೂಡ ವೆಹಿಕಲ್ಸ್ ತಗೊಂಡ್ರೆ ನೀವು ಪ್ರತಿಯೊಂದು ಕೂಡ ಏನಾಗಿರುತ್ತೆ, ಅದಕ್ಕೆ ಒಂದು BS ಮಾರ್ಕ್ ಇರುತ್ತೆ. ಇದು ತುಂಬಾ ಕಡಿಮೆ ಆಗಿರುವಂತಹ ಒಂದು ಪೊಲ್ಯೂಷನ್ ನ ಕ್ರಿಯೇಟ್ ಮಾಡುತ್ತೆ. ಸೊ ಆ ಕಾರಣಕ್ಕಾಗಿ ಈ ತರದ ಒಂದು ಹೊಸತನಗಳಿಗೆ ಏನಾಗುತ್ತೆ ಅಂದ್ರೆ ಆಕ್ಚುಲಿ ಈ ಒಂದು ಪಾಲಿಸಿ, ಹೌದಾ, ವೆಹಿಕಲ್ ಸ್ಕ್ರಾಪೇಜ್ ಪಾಲಿಸಿ ಅಂದ್ರೆ ಅವಕಾಶ ಮಾಡಿಕೊಡುತ್ತೆ. ಸೊ ಆ ಕಾರಣಕ್ಕಾಗಿ ಪ್ರೆಸೆಂಟ್ ಆಗಿ ಅದರ ಅವಶ್ಯಕತೆ ಅಂತ ನಾವು ಗೊತ್ತಾಗುತ್ತೆ. ಓಕೆ. ಜೊತೆಗೆ ಈ ಒಂದು ಸ್ಕೀಮ್ ಅನ್ನ ನಾವು ಕಾರ್ಯಗತಗೊಳಿಸಬೇಕಾದ್ರೆ ಸಾಕಷ್ಟು ಒಂದು ನಮ್ಗೆ ಚಾಲೆಂಜ್ ಕೂಡ ಇರುವಂತದ್ದು. ಏನಂದ್ರೆ ನೋಡಿ, ಈಗೇನಂದ್ರೆ ಈ ಸಂಖ್ಯೆಗಳಂದ್ರೆ ಆಕ್ಚುಲ್ ವೆಹಿಕಲ್ಸ್ ಗಳಿದೆಯಲ್ಲ, ಅದನ್ನ ಪತ್ತೆ ಹಚ್ಚೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ, ಹೌದಾ. ಯಾವನ್ ಮಾಡ್ತಾನೆ, ಪ್ಲೇಟ್ ಚೇಂಜ್ ಮಾಡ್ಕೊಂಡು ಹೋಗಿರ್ತಾನೆ, ನಂಬರ್ ಚೇಂಜ್ ಮಾಡ್ಕೊಂಡು ಹೋಗಿರ್ತಾನೆ, ಅಂದ್ರೆ ಸೊ ಅಲ್ಲಿನೋ ತಿದ್ದುಪಡಿ ಮಾಡಿರ್ತಾನೆ, ಅದು ಕೂಡ ಒಂದ್ ಕಡೆ ಕಷ್ಟ ಆಗುತ್ತೆ. ಎರಡನೇದೇನಂದ್ರೆ ನೋಡಿ, ಈಗ ಈ ವೆಹಿಕಲ್ಸ್ ಏನಂದ್ರೆ ಯಾವ್ದೋ ಒಂದು 15 ವರ್ಷದ ವೆಹಿಕಲ್ ಒಂದು ಬೈಕ್ ಇದೆ ಅಂತಾರೆ, ಹೌದಾ. ನಾನೇನ್ ಮಾಡ್ತೇನೆ ಅಂದ್ರೆ ಅದನ್ನ ಈಗ ಅವ್ರು ಏನ್ ಮಾಡ್ತಾರೆ, ಸರ್ಕಾರದಿಂದ ಏನ್ ಮಾಡ್ತಾರೆ, ನನಗೆ 70,000 ರೂಪಾಯಿ ಕೊಡ್ತಾರೆ, ನನಗೆ ಕೊಟ್ರೆ. ಆದ್ರೆ ಅದೇ ಹೊರಗಡೆ ಮಾಡಿದ್ರೆ ಏನಾಗುತ್ತೆ, ನನಗೆ 95,000 ಸಿಗ್ತಾ ಇದೆ. ಇದರಿಂದ ಏನ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ಸೊ ಜನರು ತಮ್ಮ ವೆಹಿಕಲ್ಸ್ ಗಳನ್ನ ಮಾರ್ತಾರೆ ವಿನ ಸ್ಕ್ರಾಪೇಜ್ ಹಾಕಂಗಿಲ್ಲ, ಹೌದಾ. ಸೊ ಹಾಗಾಗಿ ಇವೆಲ್ಲ ಕೂಡ ಚಾಲೆಂಜಸ್ ಅಂತ ಏನ್ ಮಾಡಬಹುದು, ನಾವು ಈ ಒಂದು ಪಾಲಿಸಿಯನ್ನ ಈಸಿಯಾಗಿ ಇಂಪ್ಲಿಮೆಂಟೇಷನ್ ಮಾಡಬಹುದು. ದಟ್ ಈಸ್ ಕಾಲ್ಡ್ ದ ವೆಹಿಕಲ್ ಸ್ಕ್ರಾಪೇಜ್ ಪಾಲಿಸಿ ಅಂತ ಕರೀತಾರೆ. ಓಕೆನಾ. ಎಸ್, ರೈಟ್. ರೀಸೆಂಟ್ ಆಗಿ ಪಾರ್ಲಿಮೆಂಟ್ ಆಫ್ ಇಂಡಿಯಾದ ಒಂದು ಮಾನ್ಸೂನ್ ಸೆಷನ್ ಆಯ್ತು. ಅಲ್ಲಿ ಒಂದು ಬಹಳ ಮಹತ್ವವಾಗಿರುವಂತಹ ಒಂದು ಬಿಲ್ ಅನ್ನ ಪಾಸ್ ಮಾಡಲಾಯಿತು, ಅದು ಲೋಕಸಭಾ ರಾಜ್ಯಸಭೆಯಲ್ಲಿ. ಏನಂದ್ರೆ ನೋಡಿ, ಸೊ OBC ಗುಂಪುಗಳನ್ನ ಸೂಚಿಸಲು ರಾಜ್ಯ ಸರ್ಕಾರಗಳಿಗೆ ತಮ್ಮ ಹಕ್ಕುಗಳನ್ನ ಮರುಸ್ಥಾಪಿಸುವಂತ ಕಾಯ್ದೆಯನ್ನು ಕರೀತಾರೆ. ಅಂದ್ರೆ ಬಿಲ್ ಟು ರಿಸ್ಟೋರ್ ಸ್ಟೇಟ್ಸ್ ರೈಟ್ಸ್ ಟು ಸ್ಪೆಸಿಫೈ ದ OBC ಗ್ರೂಪ್ಸ್ ಅಂತ. ಯಾಕಂದ್ರೆ ನೋಡಿ, ಇತ್ತೀಚಿನ ದಿನಮಾನಗಳಲ್ಲಿ ನಮ್ಮ ಭಾರತದಲ್ಲಿ ಅಥವಾ ರಾಜ್ಯದಲ್ಲಿ ಸಾಕಷ್ಟು ಮೀಸಲಾತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಡಿಬೇಟ್ಗಳಾಗ್ತದೆ. ನಮ್ಮ ರಾಜ್ಯದಲ್ಲಿ ಕೂಡ ಸಾಕಷ್ಟು ಸ್ವಾಮಿಗಳೇನಂದ್ರೆ ನಮ್ಮ ಒಂದು ಸಮುದಾಯಕ್ಕೆ ಮೀಸಲಾತಿ ಕೊಡ್ಬೇಕಂತ ಸಾಕಷ್ಟು ಹೋರಾಟ ಮಾಡಿದ್ರು, ಹೌದಾ. ಈಗೇನಂದ್ರೆ ಈ ಮೀಸಲಾತಿ ಇದೆಯಲ್ಲ, ಇದೇನಂದ್ರೆ ಒಂಥರ ನಮ್ಗೆ ಎರಡು ಮುಖದಲ್ಲಿ ಕಾಣುತ್ತೆ. ನಮ್ಗೆ ಇದರಿಂದ ಪಾಸಿಟಿವ್ ಕೂಡ ಇರುವಂತದ್ದಾಗಿದೆ, ಇದರಿಂದ ನೆಗೆಟಿವ್ ಕೂಡ ಆಗಿದೆ, ಹೌದಾ. ಯಾರೊಬ್ಬ ಚಿತ್ರಕಾರ ನೋಡಿ, ಒಂದು ಮೀಸಲಾತಿಯನ್ನ ಈ ಒಂದು ಯೂರಿನ್ ಫಾರ್ಮ್ ಅಂದ್ರೆ ಏನಂದ್ರೆ ವಾಶ್ರೂಮ್ ಅಲ್ಲಿ ಮೆನ್ಷನ್ ಮಾಡಿದ್ರೆ OBC ಇದು ಫಿಕ್ಸ್ ಆಗಿದೆ, SC/ST ಗೆ 3 ಫಿಕ್ಸ್ ಮಾಡಿದ್ದಾರೆ, ಜನರಲ್ ಗೆ 1 ಫಿಕ್ಸ್ ಮಾಡಿದ್ದಾರೆ, ಹೌದಾ. ಹಾಗಾಗಿ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ರೀಸೆಂಟ್ ಆಗಿ ಬಂದಿರುವಂತ ಬಿಲ್ ಬಗ್ಗೆ ನೋಡಿ, ನಮ್ಮ ದೇಶದಲ್ಲಿ ಮೀಸಲಾತಿಯನ್ನ ಪರಿಶಿಷ್ಟ ಜಾತಿಗೆ, ಪರಿಶಿಷ್ಟ ಪಂಗಡಕ್ಕೆ 7.5% ಕೊಟ್ಟಿದ್ದೇವೆ, ಪರಿಶಿಷ್ಟ ಜಾತಿಗೆ
15%, OBCಗೆ 27%, ಎಕನಾಮಿಕಲ್ ವೀಕರ್ ಸೆಕ್ಷನ್ಗೆ 10% ಕೊಟ್ಟು ಟೋಟಲ್ ಎಷ್ಟು ಕೊಟ್ಟಿದ್ದೀವಿ ಈಗ 59.50% ಅಂದ್ರೆ ನಮ್ಮ ದೇಶದಲ್ಲಿ ಈಗ ಪ್ರೆಸೆಂಟ್ ಆಗಿ ರಿಸರ್ವೇಶನ್ ಕೊಟ್ಟಿದ್ದೀವಿ. ಉಳಿದೇನಂತಂದ್ರೆ 40.50 ಇದೆಯಲ್ಲ, ಇದೇನಂತಂದ್ರೆ ಆಕ್ಚುಲಿ ಅದರ್ GM ಕ್ಯಾಟಗರಿಗೆ ಸಂಬಂಧಪಟ್ಟಂತ ಒಂದು ಇರುವಂತಾಗಿದೆ. ಓಕೆನಾ? ಸೊ ಹಾಗಾಗಿ ನೋಡಿ ಈ ರಿಸರ್ವೇಶನ್ ಇದೆಯಲ್ಲ, ರಿಸರ್ವೇಶನ್ ರೈಟ್. ಸೊ ಇದಕ್ಕೆ ಏನಾಗುತ್ತೆ ಅಂದ್ರೆ ಆಕ್ಚುಲಿ ರೀಸೆಂಟ್ ಆಗಿ ಏನಂದ್ರೆ ಒಂದು ಸುಪ್ರೀಂ ಕೋರ್ಟ್ ಹೇಳುತ್ತೆ, ಯಾವುದೋ ಒಂದು ಅದನ್ನ ಇಂದಿರಾ ಸಾಹ್ನಿ ಕೇಸ್ ಅಂತ ಕರೀತಾರೆ. ಇಂದಿರಾ ಸಾಹ್ನಿ ಕೇಸ್ ಅಂತ ಬರುತ್ತೆ. ಸುಪ್ರೀಂ ಕೋರ್ಟ್ ಹೇಳುತ್ತಂದ್ರೆ ಯಾವುದೇ ಸರ್ಕಾರ ಕೂಡ ಏನು ಸರ್ಕಾರ ಕೂಡ ಅಂದ್ರೆ ಏನಂದ್ರೆ ಅದು ಯಾವುದೇ ಕಾರಣ ಕೂಡ 50% ಕೋಟಾವನ್ನ ದಾಟಂಗಿಲ್ಲ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ಮೀಸಲಾತಿ ಏನಂದ್ರೆ ಯಾವುದೇ ಕಾರಣ ಕೂಡ 50% ಅನ್ನು ದಾಟಂಗಿಲ್ಲ ಅಂತ ಹೇಳಿದ್ರೆ ಇಂದಿರಾ ಸಾಹ್ನಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಬಟ್ ಆದ್ರೆ ಎಕ್ಸೆಪ್ಷನಲ್ ಕೇಸ್ ಅಲ್ಲಿ ಯಾವ್ದಾದ್ರು ಅಂತ ವಿಶೇಷತೆ ಮಾತ್ರ ಏನ್ ಮಾಡ್ಬೋದು, ನೀವು ಅದನ್ನ ದಾಟಬಹುದು ಅಂತ ಏನ್ ಮಾಡ್ತಾರೆ, ಅವಕಾಶ ಕೊಡ್ತಾರೆ. ಹೌದಾ? ಅದರಿಂದ ಏನಂದ್ರೆ ಏನಾಯ್ತು, ಇತ್ತೀಚೆಗೆ ಸಾಕಷ್ಟು ಕಡೆ ಇದ್ರ ಬಗ್ಗೆ ಒಂದು ಡಿಬೇಟ್ ಆಗ್ತಾ ಹೋಗುತ್ತೆ. ಹೌದಾ? ಅದೇನಂದ್ರೆ ರೀಸೆಂಟ್ ಆಗಿ ಏನಾಗುತ್ತೆ ಅಂದ್ರೆ ಮಹಾರಾಷ್ಟ್ರ ಸರ್ಕಾರ ಏನ್ ಮಾಡುತ್ತೆ, ಮರಾಠರಿಗೆ, ಹೌದಾ, ಮರಾಠ ಸಮುದಾಯಕ್ಕೆ ಏನ್ ಮಾಡ್ತಾರೆ, ಅವರು ಒಂದು ಪರ್ಸೆಂಟೇಜ್ ಏನ್ ಮಾಡ್ತಾರೆ ಅಂದ್ರೆ ಒಂದಿಷ್ಟು ಪರ್ಸೆಂಟ್ ಏನ್ ಮಾಡ್ಬೇಕು ಅನ್ಕೊಂತಾರೆ, ಮೀಸಲಾತಿ ಕೊಡ್ಬೇಕು ಅನ್ಕೊಂತಾರೆ. ಆದ್ರೆ ಸುಪ್ರೀಂ ಕೋರ್ಟ್ ಏನಂದ್ರೆ ಇದನ್ನ ಏನ್ ಮಾಡ್ತಾರೆ, ಅನ್ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಯಾಕಂದ್ರೆ ಯಾವುದೇ ಕಾರಣ ಕೂಡ ಸರ್ಕಾರಗಳು 50% ಕೋಟಾವನ್ನ ರಿಸರ್ವೇಶನ್ ದಾಟಂಗಿಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಇಂದಿರಾ ಸಾಹ್ನಿ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಓಡಿಟ್ಕೊಂಡಿದೆ. ಹೌದಾ? ಆದ್ರೆ ನಮ್ಗೆ ಒಂದು ತಿದ್ದುಪಡಿ ಬರುತ್ತೆ. ನಮ್ಗೆ ಯಾವ್ದು ಬರುತ್ತೆ? ಒಂದು ತಿದ್ದುಪಡಿ ಬರುತ್ತೆ. ಅದುವೇ 103ನೇ ಸಂವಿಧಾನ ತಿದ್ದುಪಡಿ ಹೌದಾ, 103 ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಕ್ಟ್ ಆಫ್ ದ 2019 ಇದೆಯಲ್ಲ, ಇಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಆಕ್ಚುಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ಗೆ ಅಂದ್ರೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಏನ್ ಮಾಡ್ತಾರೆ ಅಂದ್ರೆ 10% ರಿಸರ್ವೇಶನ್ ಕೊಡ್ತಾರೆ. ಇದರಲ್ಲಿ ಒಂದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಇನ್ನೊಂದು ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಅಲ್ಲಿ ಎಷ್ಟಾಯ್ತು ಈಗ, ಅದರ ದಾಖಲೆ ಇತ್ತು, ಎಷ್ಟಾಗಿದೆ ಈಗ 59.5%, 50% ಆಗಿದೆ. ಹಾಗಾಗಿ ಏನಾಯ್ತು, ಇಂದಿರಾ ಸಾಹ್ನಿ ಕೇಸನಲ್ಲಿ ವೊಲೇಷನ್ ಮಾಡ್ತಾರೆ. ಹೌದಾ? ಅದಕ್ಕೇನು ಸುಪ್ರೀಂ ಕೋರ್ಟ್ ರೆಸ್ಟ್ರಿಕ್ಟ್ ಆಗಿ ಏನ್ ಹೇಳ್ತಿದ್ರೆ, ಯಾವುದೇ ಸರ್ಕಾರಗಳು ಕೂಡ, ಯಾವುದೇ ರಾಜ್ಯ ಸರ್ಕಾರ ಕೂಡ ಆಕ್ಚುಲಿ ಅಲ್ಲಿರುವಂತ OBCದವರಿಗೆ ನೀವು ಅಂದ್ರೆ ಒಂದು ಅದು ಕೊಡ್ಲಿಕ್ಕೆ ಅಥವಾ ಅದನ್ನ ರಿಕಗ್ನೈಸ್ ಮಾಡ್ಕೊಳ್ಳಕ್ಕೆ ನಿಮಗೆ ಅಧಿಕಾರ ಇಲ್ಲ ಅಂತ ಹೇಳ್ತಾರೆ. ಹೌದಾ? ಹಾಗಾಗಿ ಅಂದ್ರೆ ರೀಸೆಂಟ್ ಆಗಿ ಅದನ್ನ ಒಂದು ಬಿಲ್ ತರ್ತದೆ, ದಟ್ ಈಸ್ ಕಾಲ್ಡ್ ದ 127ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2000 ಅಂತ ಕರೀತಾರೆ, ಅಥವಾ 127 ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಬಿಲ್ ಆಕ್ಟ್ ಆಫ್ ದ 2020 ಅಂತ ಕರೀತಾರೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ನೋಡಿ, ಈ ಒಂದು ಕಾಯ್ದೆಯ ಮೂಲಕ ಏನಂದ್ರೆ ಮತ್ತೆ ಏನ್ ಮಾಡ್ಬೋದು, ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳು ಕೂಡ ತಮ್ಮ ಒಂದು ರಾಜ್ಯದಲ್ಲಿರುವಂತಹ ಪ್ರದೇಶದಲ್ಲಿರುವಂತ ಸಾಮಾಜಿಕವಾಗಿ ಅಂದ್ರೆ ಸೋಷಿಯಲಿ ಎಜುಕೇಶನಲ್ ಬ್ಯಾಕ್ವರ್ಡ್ಸ್ ಗಳನ್ನ ಏನ್ ಮಾಡ್ಬೋದು, ನೀವು ಗುರುತು ಮಾಡಿ ಅವರಿಗೆ ವಿಶೇಷವಾದಂತ ಅವಕಾಶ ಅಂದ್ರೆ ಅವರಿಗೆ ಒಂದು ಸ್ಥಾನ ಕೊಡೋಕೆ ಅವಕಾಶ ಕೊಡೋಕೆ ಈ ಒಂದು ತಿದ್ದುಪಡಿ ಕಾಯ್ದೆ ಇದು ಮಾಡ್ತಾ ಇದೆ. ಓಕೆನಾ? ಸೊ ಹಾಗಾಗಿ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ನೋಡಿ ರೈಟ್, ನಾಗ್ಲೇ ಹೇಳ್ತಾ ಇದ್ದೆ ಆಕ್ಚುಲಿ ಏನು ಮರಾಠರಿಗೆ ಒಂದು ರಿಸರ್ವೇಶನ್ ಕೊಡ್ಬೇಕಂತ ಸುಪ್ರೀಂ ಕೋರ್ಟ್ಗೆ ಹೋದಾಗ ಏನಾಗುತ್ತೆ, ಸುಪ್ರೀಂ ಕೋರ್ಟ್ ಅದನ್ನ ತಳ್ಳಿ ಅದನ್ನ ಅನ್ಕಾನ್ಸ್ಟಿಟ್ಯೂಷನ್ ಘೋಷಣೆ ಮಾಡುತ್ತೆ. ಆದ್ರೆ ನಮಗೆ 2008 ಏನಾಗುತ್ತೆ ಅಂದ್ರೆ ಒಂದು ತಿದ್ದುಪಡಿ ಮಾಡ್ತೀವಿ ನಾವು, ಅದು 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2018 ಅಂತ. ಇದ್ರ ಮುಖಾಂತರ ಏನ್ ಮಾಡ್ತೀವಿ ನಾವು, ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ನ್ಯಾಷನಲ್ ಕಮಿಷನ್ ಫಾರ್ ದ ಬ್ಯಾಕ್ವರ್ಡ್ ಕ್ಲಾಸ್ ಅಂತ, ಹೌದಾ, ರಾಷ್ಟ್ರೀಯ ಹಿಂದುಳಿದವರಾಗಿದ್ದಿಲ್ಲ, ಇದನ್ನ ಏನ್ ಮಾಡ್ತೀವಿ ನಾವು, ಕಾನ್ಸ್ಟಿಟ್ಯೂಷನ್ ಬಾಡಿ ಘೋಷಣೆ ಮಾಡ್ತೀವಿ. ಏನ್ ಮಾಡ್ತೀವಿ, ಇದನ್ನ ಒಂದು ಸಂವಿಧಾನಬದ್ಧ ಸಂಸ್ಥೆಯಾಗಿ ಘೋಷಣೆ ಮಾಡ್ತೀವಿ. ಸೊ ಹಾಗಾಗಿ ಏನಂದ್ರೆ ಇದು ಕೂಡ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಓಕೆನಾ? ಸೊ ಹಾಗೆ ಇಲ್ಲಿ ಏನ್ ಹೇಳುತ್ತೆ, ಸುಪ್ರೀಂ ಕೋರ್ಟ್ ಆಗಲೇ ಹೇಳ್ತಾ ಇದೆ ಆಕ್ಚುಲಿ ಯಾವುದೇ ರಾಜ್ಯ ಸರ್ಕಾರಗಳು ಅಥವಾ ಕೇಂದ್ರಾಡಳಿತ ಪ್ರದೇಶಗಳು ಅಲ್ಲಿರುವಂತಹ ಹಿಂದುಳಿದ ವರ್ಗಗಳನ್ನ ಗುರುತಿಸುವಂತ ಅಧಿಕಾರವನ್ನ ಕಳ್ಕೊಂಡಿದೆ, ಅದನ್ನ ಸ್ಕ್ರಾಪ್ ಮಾಡುತ್ತೆ. ಆದ್ರೆ ಈ ಕಾಯ್ದೆ ಏನ್ ಮಾಡಿದ್ರೆ ರೀಸೆಂಟ್ ಆಗಿ ಮಾಡಿರುವಂತ ಕಾಯ್ದೆ ಇದೆಯಲ್ಲ, ಇಲ್ಲಿ ಏನ್ ಹೇಳುತ್ತೆ ಅಂದ್ರೆ ಸೊ ಅವುಗಳಿಗೆ ಅವಕಾಶ ಕೊಡುತ್ತೆ. ಏನಂತಂದ್ರೆ ಈವನ್ ಸೆಂಟ್ರಲ್ ಗವರ್ಮೆಂಟ್ ಆಗಿರ್ಬೋದು, ಸ್ಟೇಟ್ ಗವರ್ಮೆಂಟ್ ಕೂಡ ಇರ್ಬೋದು, ತಮ್ಮ ರಾಜ್ಯದಲ್ಲಿರುವಂತ ಸೋಷಿಯಲಿ ಎಜುಕೇಶನಲ್ ಬ್ಯಾಕ್ವರ್ಡ್ ಅಂತವ್ರು ನಿಮ್ಬಹುದು ನೀವು ಗುರುತು ಮಾಡ್ಕೊಳ್ಳೋಕೆ ನಿಮ್ಗೆ ಅಧಿಕಾರ ಕೊಡ್ತಾ ಇದೆ ಈ ಒಂದು ಕಾಯ್ದೆ, ಈ ಒಂದು ತಿದ್ದುಪಡಿ, ದಟ್ ಈಸ್ ಕಾಲ್ಡ್ ದ 177ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2021 ಕರೀತೀವಿ. ಹೌದಾ? ಸೊ ಹಾಗಾಗಿ ನೋಡ್ಬೇಕು ಮುಂದೆ ಏನಾಗುತ್ತೆ ಗೊತ್ತಿಲ್ಲ, ಯಾಕಂದ್ರೆ ಆಲ್ರೆಡಿ ಸುಪ್ರೀಂ ಕೋರ್ಟ್ ಸ್ಟಕ್ ಮಾಡಿದೆ, ಮತ್ತೆ ಬಿಲ್ ಮಾಡಿದ್ರೆ. ಸೊ ಹಾಗಾಗಿ ಅಂದ್ರೆ ಇದರ ಅವಶ್ಯಕತೆ ಪ್ರೆಸೆಂಟ್ ಆಗಿ ಖಂಡಿತ ಇದೆ. ಯಾಕಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಏನಾಗಿದೆ, ನಮಗೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಸ್ ಎ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಆಗಿದೆ. ಅಂದ್ರೆ ಇಲ್ಲಿ ಅಧಿಕಾರಗಳ ವಿಭಜನೆ ಆಗಿರುತ್ತೆ, ಅದು ಕೇಂದ್ರ ಮತ್ತೆ ರಾಜ್ಯಗಳ ಮಧ್ಯೆ. ಸೊ ಆ ಕಾರಣಕ್ಕಾಗಿ ಏನಂದ್ರೆ ಆಕ್ಚುಲಿ ಈ ಒಂದು ಅಧಿಕಾರ ಅವಶ್ಯಕತೆ ಇದೆ. ಯಾಕಂದ್ರೆ ಯಾವುದೇ ಒಂದು ಸ್ಟೇಟ್ ಅಂದ್ರೆ ಏನಾಗುತ್ತೆ, ಅಲ್ಲಿರುವಂತಹ ಒಂದು ಜನಸಂಖ್ಯೆ ಎಷ್ಟು ಅಂಡರ್ ಡೆವಲಪ್ಮೆಂಟ್ ಆಗಿದೆ ರಿಗಾರ್ಡಿಂಗ್ ದ ಸೋಷಿಯಲ್ ಅಂಡ್ ಎಜುಕೇಶನ್ ಗೊತ್ತಾಗುತ್ತೆ. ಸೊ ಆ ಕಾರಣಕ್ಕಾಗಿ ಆಕ್ಚುಲಿ ಈ ಒಂದು ಪವರ್ ಸ್ಟೇಟ್ಗಳಿಗೆ ಅವಶ್ಯಕತೆ ಇರುತ್ತೆ. ಆ ಕಾರಣಕ್ಕಾಗಿ ಇದು ರೀಸೆಂಟ್ ಆಗಿ ಪಾರ್ಲಿಮೆಂಟ್ ಅಲ್ಲಿ ಅಂದ್ರೆ ಬೋತ್ ಹೌಸ್ ಅಲ್ಲಿ ಪಾಸ್ ಆಗಿದೆ, ಬಟ್ ಅದು ಇವತ್ತಿಗೂ ಕೂಡ ಇನ್ನು ಪ್ರೆಸಿಡೆಂಟ್ ಅವರಿಂದ ಅಸೆಂಟ್ ಸಿಕ್ಕಿಲ್ಲ. ಓಕೆ, ಸಿಕ್ಕರೆ ಏನಾಗುತ್ತೆ, ಇದು ನಮ್ಮ ಒಂದು ಸಂವಿಧಾನದ
105ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2021 ಆಗುತ್ತೆ, ಗೊತ್ತಿರಲಿ. ಹೌದಾ, ಆಲ್ರೆಡಿ 104 ಆಗಿದೆ, ಇದು 105ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ 2021 ಆಗುತ್ತೆ ರಿಗಾರ್ಡಿಂಗ್ ದ ಓಕೆ ರೈಟ್ಸ್ ಆಫ್ ದ ಟು ರಿಕಗ್ನೈಸ್ ದ OBCs ಇನ್ ದ ಸ್ಟೇಟ್ಸ್ ಅಂತ. ಓಕೆ, ಸೊ ಆ ಕಾರಣಕ್ಕಾಗಿ ಇದು ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೋಡಿ, ರೀಸೆಂಟ್ ಆಗಿ ಕೂಡ ಡಿಸ್ಕಸ್ ಮಾಡಿದೀನಿ ಲಾಸ್ಟ್ ಕ್ಲಾಸ್ ಅಲ್ಲಿ. ಒಂದು ಕಮಿಟಿ ಮಾಡಿದ್ದಾರೆ, ಅದುವೇ ಜಸ್ಟಿಸ್ ರೋಹಿಣಿ ಕಮಿಟಿ ಅಂತ ಕರೀತೀವಿ. ಇದು ಯಾವ ಸಂಪರ್ಕ ಗೊತ್ತಿಲ್ಲ, ಇದು OBC ಇದೆಯಲ್ಲ, ಅದರ ಬ್ಯಾಕ್ವರ್ಡ್ ಕ್ಲಾಸ್ ಇದೆಯಲ್ಲ, ಅದರಲ್ಲೇ ಕ್ಯಾಟಗರೈಸ್ ಮಾಡ್ತಾರೆ. ಅಂದ್ರೆ ಹಿಂದುಳಿದ ವರ್ಗಗಳಲ್ಲಿ ಮತ್ತೇನಂದ್ರೆ ಅಗೇನ್ ವರ್ಗೀಕರಣ ಮಾಡ್ಕೊಳ್ಳೋ ಮೂಲಕ ಯಾರಿಗೆ ತುಂಬಾ ಅಷ್ಟು ಅವಶ್ಯಕತೆ ಇದೆ ಅದನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದು ಮೀಸಲಾತಿ ಕೊಡ್ಕೊಳ್ಳೋಕೆ ರೀಸೆಂಟ್ ಆಗಿ ಒಂದು ಪಾರ್ಲಿಮೆಂಟ್ ಆಫ್ ಗವರ್ಮೆಂಟ್ ಏನ್ ಮಾಡಿದೆ, ಒಂದು ವಿಶೇಷ ಸಮಿತಿಯ ರಚನೆ ಮಾಡಿದೆ. ಅದನ್ನ ನಾವೇನಂತ ಕರಿತೀವಿ, ಜಸ್ಟಿಸ್ ರೋಹಿಣಿ ಕಮಿಟಿ ಅಂತ ಕರಿತೀವಿ. ಇದು ಪ್ರೆಸೆಂಟ್ ಆಗಿ ಕೂಡ ವರ್ಕ್ ಮಾಡ್ತೇವೆ ಅಂತ ಹೇಳ್ಬೋದು. ಓಕೆನಾ, ಸೊ ಹಾಗಾಗಿ ಇದಿಷ್ಟು ಗೊತ್ತಿರಲಿ ರಿಗಾರ್ಡಿಂಗ್ ದ ಈ ಒಂದು ಕಮಿಟಿಗೋಸ್ಕರ. ರೈಟ್, ಸೊ ಮೂವಿಂಗ್ ಟು ದ ನೆಕ್ಸ್ಟ್ ಟಾಪಿಕ್. ಎಸ್, ರೀಸೆಂಟ್ ಆಗಿ ಕೇಂದ್ರ ಸರ್ಕಾರ ಕೆಲವೊಂದು ಪ್ರಶಸ್ತಿಗಳನ್ನ ಘೋಷಣೆ ಮಾಡುತ್ತೆ. ಅದುವೇ ಪ್ರಧಾನ ಮಂತ್ರಿ ಶ್ರಮ ಪ್ರಶಸ್ತಿ ಅಂತ ಕರೀತಾರೆ. ಹೌದಾ, ಪ್ರೈಮ್ ಮಿನಿಸ್ಟರ್ಸ್ ಶ್ರಮ ಅವಾರ್ಡ್ಸ್ ಅಂತ ಕರೀತಾರೆ. ಈ ಪ್ರಶಸ್ತಿಯನ್ನ ಆಕ್ಚುಲಿ ಮಿನಿಸ್ಟ್ರಿ ಆಫ್ ದ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್ ಅಡಿಯಲ್ಲಿ ಒಂದು ಪ್ರಶಸ್ತಿಗಳನ್ನ ಕೊಡಲಾಗುತ್ತೆ. ಅದುವೇ ಪ್ರಧಾನ ಮಂತ್ರಿ ಶ್ರಮ ಪ್ರಶಸ್ತಿಗಳನ್ನು ಕರೀತಾರೆ. ಸೊ ಹಾಗಾದ್ರೆ ಏನಿದು ಸ್ಕೀಮ್, ಒಂದು ಪ್ರಶಸ್ತಿ ನೋಡ್ತಾ ಹೋಗೋಣ. ನೋಡಿ, ಈ ಪ್ರಧಾನ ಮಂತ್ರಿ ಶ್ರಮ ಪ್ರಶಸ್ತಿಗಳಿದೆಯಲ್ಲ, ಇದನ್ನ 2018 ಸ್ಟಾರ್ಟ್ ಮಾಡಲಾಗುತ್ತೆ. ಇದನ್ನ ಸೆಂಟ್ರಲ್ ಗವರ್ಮೆಂಟ್ 2018ರಿಂದ ಸ್ಟಾರ್ಟ್ ಮಾಡಲಾಗುತ್ತೆ. ಪ್ರಧಾನ ಮಂತ್ರಿ ಶ್ರಮ ಪ್ರಶಸ್ತಿ ಅಥವಾ ಶ್ರಮ ಅವಾರ್ಡ್ ಅಂತ ಕರೀತಾರೆ. ಓಕೆನಾ, ಸೊ ಇದನ್ನ 3 ಡಿಫ್ರೆಂಟ್ ಇದರಲ್ಲಿ ಕೊಡ್ತಾ ಹೋಗ್ತಾರೆ. ಒಂದು ಶ್ರಮಭೂಷಣ, ಎರಡನೇದು ಶ್ರಮವೀರ ಅಥವಾ ಶ್ರಮ ವೀರಾಂಗನ ಪ್ರಶಸ್ತಿ ಅಂತಿದೆ, ಮೂರನೇದು ಶ್ರಮಶ್ರೀ ಅಥವಾ ಶ್ರಮ ದೇವಿ ಪುರಸ್ಕಾರ ಅಂತ ಕರೀತಾರೆ. ಸೊ ಅದ್ರ ಬಗ್ಗೆ ನೋಡ್ತಾ ಹೋಗೋಣ ನೋಡಿ. ಹೌದಾ, ಸೊ ಇಲ್ಲಿ ಅಂದ್ರೆ ಆಕ್ಚುಲಿ ಫಸ್ಟ್ ಪ್ರಶಸ್ತಿ ಯಾವ್ದಪ್ಪ ಅಂದ್ರೆ ಶ್ರಮರತ್ನ ಅಂತ ಕೊಡ್ತಾರೆ. ಯಾವ್ದು ಕೊಡ್ತಾರೆ? ಶ್ರಮರತ್ನ ಅಂತ ಕೊಡ್ತಾರೆ. ಈ ಒಂದು ಪ್ರಶಸ್ತಿ ಏನಪ್ಪ ಅಂದ್ರೆ ಆಕ್ಚುಲಿ ಈ ಪ್ರಧಾನಮಂತ್ರಿ ಶ್ರಮ ಪ್ರಶಸ್ತಿಗಳಲ್ಲೇ ಬಹಳ ಅತ್ಯುನ್ನತ ಪ್ರಶಸ್ತಿ ಅಂದ್ರೆ ಅದು ಶ್ರಮರತ್ನ ಪ್ರಶಸ್ತಿ ಅಂತ ಕರಿತೀವಿ. ಇದೇನಂದ್ರೆ ಇದರಲ್ಲಿ ಯಾವುದೇ ಒಬ್ಬ ವ್ಯಕ್ತಿಗೆ ಏನಂದ್ರೆ ಆಕ್ಚುಲಿ ಪ್ರಶಸ್ತಿ ಕೊಡ್ಬೇಕಾದ್ರೆ ಇದರಲ್ಲಿ ಸುಮಾರು 2 ಲಕ್ಷ ರೂಪಾಯಿ ಒಂದು ಹಣ ಕೊಡ್ತಾರೆ, ಜೊತೆಗೆ ಒಂದು ಸನದ್ ಕೊಡ್ತಾರೆ. ಓಕೆ, ಸೊ ಹಾಗಾಗಿ ಇದು ಅತ್ಯುನ್ನತ ಒಂದು ಶ್ರಮ ಪ್ರಶಸ್ತಿಯಾಗಿದೆ. ಅದನ್ನ ನಾವು ಶ್ರಮ ರತ್ನ ಅಥವಾ ಪ್ರಧಾನಮಂತ್ರಿ ಶ್ರಮರತ್ನ ಅಂತ ಕರೀತಾರೆ. ಅದೇ ರೀತಿ ಎರಡನೇದು ಬರುತ್ತಾಗಿದೆ ಶ್ರಮಭೂಷಣ ಅಂತ ಕರೀತಾರೆ. ಓಕೆ, ಇದರಲ್ಲಿ ಏನಂದ್ರೆ ಆಕ್ಚುಲಿ ಇದು ಸುಮಾರು ಅಂದ್ರೆ ಇದು ಕೂಡ 4 ಜನರಿಗೆ ಕೊಡ್ತಾರೆ ಪ್ರಶಸ್ತಿ. ಮ್ಯಾಕ್ಸಿಮಮ್ ಆಗಿ 4 ಜನರಿಗೆ ಕೊಡ್ತಾರೆ. ಈ ಶ್ರಮರತ್ನ ಇದೆಯಲ್ಲ, ಇದು ಕೇವಲ ಒಬ್ಬರಿಗೆ ಕೊಡ್ತಾರೆ, ಪ್ರತಿ ವರ್ಷ ಒಬ್ಬರಿಗೆ ಕೊಡ್ತಾರೆ. ಈ ಶ್ರಮ ಭೂಷಣ ಇದೆಯಲ್ಲ, ಇದು ವರ್ಷಕ್ಕೆ 4 ಜನರಿಗೆ ಕೊಡಬಹುದು ಮ್ಯಾಕ್ಸಿಮಮ್ ಆಗಿ. ಇದಕ್ಕೆ ಅಂದ್ರೆ ಇದರಲ್ಲಿ 1 ಲಕ್ಷ ರೂಪಾಯಿ ಸಿಗುತ್ತೆ, ಮತ್ತೆ ಅವ್ರಿಗೆ ಸನದ ಕೂಡ ಸಿಗುತ್ತೆ. ಅದು ಶ್ರಮ ಭೂಷಣ ಪ್ರಶಸ್ತಿಯಾಗಿದೆ. ಇನ್ನು ಮೂರನೇದು ಬರುವಂತದ್ದು ಶ್ರಮವೀರ ಅಥವಾ ಶ್ರಮ ವೀರಾಂಗಣ ಅಂತ ಕರೀತಾರೆ. ಶ್ರಮವೀರ ಅಥವಾ ಶ್ರಮ ವೀರಾಂಗಣ ಪ್ರಶಸ್ತಿ ಇದೆಯಲ್ಲ, ಇದು ಸುಮಾರಾಗಿ ಅಂದ್ರೆ ಮ್ಯಾಕ್ಸಿಮಮ್ ಆಗಿ 12 ಜನರಿಗೆ ಕೊಡಬಹುದು ಪ್ರಶಸ್ತಿಯನ್ನು ಪ್ರತಿ ವರ್ಷ. ಇದರಲ್ಲಿ ಒಂದು 60,000 ರೂಪಾಯಿ ಹಣಕಾಸು ಇರುತ್ತೆ, ಜೊತೆಗೆ ಅವರಿಗೆ ಒಂದು ಪ್ರಶಸ್ತಿ ಪತ್ರ ಹಾಗೆ ಸನದ ಕೂಡ ಕೊಡ್ತಾರೆ. ಹಾಗೆ ಇನ್ನು ಕೊನೆಯದಾಗಿ ಬರುವಂತದ್ದು ಶ್ರಮಶ್ರೀ ಶ್ರಮ ದೇವಿ ಪ್ರಶಸ್ತಿ ಅಂತ ಕರೀತಾರೆ. ಓಕೆನಾ, ಶ್ರಮಶ್ರೀ ಆಗಿರ್ಬೋದು ಅಥವಾ ಶ್ರಮ ದೇವಿ ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ. ಸೊ ಹಾಗಾಗಿ ಏನಂದ್ರೆ ಇಲ್ಲಿ ಏನಂದ್ರೆ ಇದು ಸುಮಾರಾಗಿ ಅಂದ್ರೆ ಮಿನಿಮಮ್ ಆಗಿ ಮ್ಯಾಕ್ಸಿಮಮ್ ಆಗಿ 16 ಜನರಿಗೆ ಕೊಡಬಹುದು. ಸೊ ಇದರಲ್ಲಿ 40,000 ರೂಪಾಯಿ ಹಣ ಕೊಡ್ತಾರೆ, ಜೊತೆಗೆ ಅವರಿಗೆ ಒಂದು ಪ್ರಶಸ್ತಿ ಪತ್ರ ಕೂಡ ಕೊಡ್ತಾರೆ ಅಂಡರ್ ದ ಶ್ರಮ ಶ್ರೀ ಅಥವಾ ಶ್ರಮ ದೇವಿ ಪ್ರಶಸ್ತಿ ಅಂತ ಕರೀತಾರೆ. ಓಕೆನಾ, ಸೊ ಹಾಗಾಗಿ ಇವುಗಳು ನಾವು ಪ್ರಧಾನ ಮಂತ್ರಿ ಶ್ರಮ ಪ್ರಶಸ್ತಿಗಳು ಅಂತ ಕರೀತಾರೆ. ಟೋಟಲ್ ಆಗಿ 4 ಬರ್ತವೆ: ಶ್ರಮರತ್ನ, ಶ್ರಮಭೂಷಣ, ಶ್ರಮವೀರ ಅಥವಾ ಶ್ರಮ ವೀರಾಂಗಣ, ಹಾಗೆ ಶ್ರಮಶ್ರೀ ಅಥವಾ ಶ್ರಮ ದೇವಿ ಅಂತ ಪ್ರಶಸ್ತಿ ಕೊಡ್ತಾ ಹೋಗ್ತಾರೆ. ಸೊ ಹಾಗಾದ್ರೆ ಈ ಪ್ರಶಸ್ತಿ ಬಗ್ಗೆ ನೋಡ್ಬೇಕಾದ್ರೆ ಆಕ್ಚುಲಿ ನೋಡಿ, ಈಗ ನಾವು ಬೇರೆ ಬೇರೆ ಕಡೆ ಹೌದಾ ಸ್ಪೋರ್ಟ್ಸ್ ಅಲ್ಲಿ ಕೊಡ್ತಾರೆ, ಎಜುಕೇಶನ್ ಕೊಡ್ತಾರೆ, ಆಮೇಲೆ ಬೇರೆ ಬೇರೆ ಸಹಕಾರಿ ಕೊಡ್ತಾರೆ. ಅದೇ ರೀತಿ ಕೂಡ ಆಕ್ಚುಲಿ ಒಂದು ದೇಶ ಅಭಿವೃದ್ಧಿ ಆಗ್ಬೇಕಾದ್ರೆ ಅಲ್ಲಿ ಲೇಬರ್ಸ್ ಪಾತ್ರ ಇದೆಯಲ್ಲ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹೌದಾ, ಸೊ ಆ ಕಾರಣಕ್ಕಾಗಿ ಈ ಒಂದು ಪ್ರಶಸ್ತಿಯನ್ನ ಯಾರು ಕಾರ್ಮಿಕರಿಗೆ ಶ್ರಮಪಟ್ಟಿರ್ತಾರೆ, ಕಾರ್ಮಿಕರ ಒಂದು ಶ್ರಮ ಆಗಿರ್ತಾರೆ, ಅವರಿಗೆ ಕೊಡುವಂತ ಪ್ರಶಸ್ತಿಯಾಗಿದೆ. ಸೊ ಹಾಗಾಗಿ ಅಂದ್ರೆ ಇದನ್ನ ಸುಮಾರು ಅಂದ್ರೆ 500 ಕಾರ್ಮಿಕರು ಹೊಂದಿರುವಂತಹ ಖಾಸಗಿ ಸಂಸ್ಥೆ ಕೂಡ ಕೊಡಬಹುದು. ಹೌದಾ, ಹಾಗಾಗಿ ಇದನ್ನ ಬರೀ ಸರ್ಕಾರಿ ಸಂಸ್ಥೆ ಅಲ್ಲ, ಇವನ್ ಪ್ರೈವೇಟ್ ಸಂಸ್ಥೆ ಕೂಡ ಕೊಡಬಹುದು. ಆದ್ರೆ ಆ ಸಂಸ್ಥೆ ಅಟ್ಲೀಸ್ಟ್ ಅಂದ್ರೆ 500 ಜನ ಲೇಬರ್ಸ್ ಹೊಂದಿರುವಂತಹ ಒಂದು ಸಂಸ್ಥೆ ಆಗಿದ್ರೆ ಅವ್ರಿಗೆ ಕೊಡಲಾಗುತ್ತೆ. ಓಕೆನಾ, ಸೊ ಹಾಗಾಗಿ ನಿಮಗೆ ಗೊತ್ತಿರಬೇಕಾಗುತ್ತೆ, ರೈಟ್? ಹಾಗಾಗಿ ಇದನ್ನೇನಂದ್ರೆ ಸಾಮಾನ್ಯವಾಗಿ ಉತ್ಪಾದನೆ ಕ್ಷೇತ್ರದಲ್ಲಿ ಪ್ರೊಡಕ್ಷನ್ ಆಗಿರ್ಬೋದು ಅವ್ರಿಗೆ ಕೊಡ್ತಾ ಹೋಗ್ತಾರೆ. ಮತ್ತೆ ಅವ್ರೇನಾದ್ರು ವಿಶೇಷ ಸ್ಕಿಲ್ಸ್ ಹೊಂದಿದರೆ ಅಥವಾ ಯಾವ್ದಾದ್ರು ಒಂಥರ ನಾವೀನ್ಯತೆ ಹೊಂದಿದರೆ ಅಂತವ್ರಿಗೆ ಕೂಡ, ಮತ್ತೆ ಅವರ ಒಂದು ಇಂಟೆಲಿಜೆಂಟ್ ಹೊಂದಿದರೆ ಅವ್ರಿಗೆ ಕೂಡ ಈ ಪ್ರಶಸ್ತಿಯನ್ನ ಕೊಡಲಾಗುತ್ತೆ. ಜೊತೆಗೆ ಇದನ್ನೇನಂದ್ರೆ ಗೊತ್ತಿರಲಿ, ಇದು ಡೈಲಿ ಕೆಲಸ ಮಾಡ್ತಾರಲ್ಲ, ಡೈಲಿ ವೇಜ್ ಲೇಬರ್ಸ್ ಇರ್ತಾರಲ್ಲ, ಅವ್ರಿಗೆ ಈ ಪ್ರಶಸ್ತಿ ಅಪ್ಲಿಕೇಬಲ್ ಆಗಂಗಿಲ್ಲ.
ಯಾರು ಡೈಲಿ ಕೆಲಸ ಮಾಡಕ್ ಹೋಗ್ತಾರಲ್ಲ ಅಂದ್ರೆ ಡೈಲಿ ವೇಜಸ್ ಅಂತ ಕರಿತೀವಿ ಅವರಿಗೆ ಪ್ರಶಸ್ತಿ ಅಪ್ಲಿಕೇಬಲ್ ಆಗಲ್ಲ. ಸೊ ಹಾಗಾಗಿ ಗೊತ್ತಿರಲಿ, ದಟ್ ಈಸ್ ಕಾಲ್ಡ್ ದ ಪ್ರಧಾನ ಮಂತ್ರಿ ಶ್ರಮ ಪ್ರಶಸ್ತಿ ಅಂತ ಕರೀತಾರೆ. ಓಕೆ, ಸೊ ಇದಿಷ್ಟು ಇವತ್ತಿನ ಕ್ಲಾಸು. ಮುಂದಿನ ದಿನಗಳಲ್ಲಿ ಡಿಫ್ರೆಂಟ್ ಟಾಪಿಕ್ಸ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಅಲ್ಲಿವರೆಗೂ ಥ್ಯಾಂಕ್ ಯು.